ಶ್ರೀಸ್ತುತಿಯ ಚಿಂತಕರಿಗೆ ವಂದನೆಗಳು. ಆಚಾರ್ಯ ಮಧ್ವರ ರಮಾರಮರ ಪ್ರಸ್ತುತಿಯ ಅನೇಕ ಮಾತುಗಳಲ್ಲಿ ಇಡೀ ಜಗತ್ತಿನ ಸಕಲ ಸಂಭ್ರಮವು ರಮೆಯಿಂದ ಭಗವಂತನ ಕೃಪಾಕಟಾಕ್ಷದಿಂದ ಹೇಗೆ ನಡೆಯುತ್ತೆ, ಬ್ರಹ್ಮಾದಿ ದೇವತೆಗಳು ಈ ಬ್ರಹ್ಮಾಂಡದಲ್ಲಿ ನೆಲೆಗೊಂಡು ಹೇಗೆ ಸಾಧನೆಯ ಸೋಪಾನವನ್ನು ಹತ್ತಿದರು, ಹತ್ತುವವರಿಗೆ ಹೇಗೆ ಸಹಾಯಗೈದರು, ಅವೆಲ್ಲವೂ ಮಹಾಲಕ್ಷ್ಮಿಯ ಬಹಳ ದೊಡ್ಡದಾದ ಕೃಪೆ. ಆಕೆಯೂ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರಳು. ಅದರಂತೆ ಇಡೀ ಜಗತ್ತಿನಲ್ಲಿ ಆಗುವ ಎಲ್ಲ ಅನುಕೂಲಗಳು ಧರ್ಮದಲ್ಲಿರಲಿ, ಸಂಪತ್ತಿನಲ್ಲಿರಲಿ, ಬಯಕೆಗಳಲ್ಲಿರಲಿ, ಒಳ್ಳೆಯ ಬುದ್ಧಿಯಿಂದ ಭಗವಂತನೆಡೆಗೆ ಸಾಗುವ ಪ್ರಯತ್ನದಲ್ಲೇ ಇರಲಿ, ಎಲ್ಲದರಲ್ಲಿಯೂ ಮಹಾಲಕ್ಷ್ಮಿಯ ಪಾತ್ರ. ಆಕೆಗೂ ಭಗವಂತನ ಅನುಗ್ರಹ. ಅದರ ಒಟ್ಟಿಗೆ ಜ್ಞಾನದ ಸೇವೆಯಲ್ಲಿ ನಿರಂತರ ರತರಾಗಿ ಸಕಲ ಸಂಪತ್ತಿನ ಮೇಲೆ ವೈರಾಗ್ಯವನ್ನು ತಳೆದು ಭಗವದೆಡೆಗೆ ಪ್ರೇಮಪೂರ್ವಕವಾಗಿ ಸಾಗುವ ಋಷಿಗಳು, ಅವರ ಬೆನ್ನ ಹಿಂದೆ ಹೊರಟ ಇಡೀ ವರ್ಗವೂ ಮಹಾಲಕ್ಷ್ಮಿಯಿಂದಲೇ ಪ್ರೇರಿತ. ಆಕೆಯೂ ಭಗವಂತನಿಂದ ಅತ್ಯಂತ ಖುಷಿಗೊಂಡವಳು ಎನ್ನುವ ಮಾತುಗಳ ಸರಣಿಯಲ್ಲಿ ಮುಂದೆ 4 ಮಾತುಗಳಲ್ಲಿ ಆಚಾರ್ಯ ಮಧ್ವರು ಮಹಾಲಕ್ಷ್ಮಿಯಿಂದ ಅನುಗೃಹೀತರಾಗಿ ಜಗತ್ತಿನಲ್ಲಿ ದೊಡ್ಡ ಕೆಲಸ ಮಾಡುವ 4 ತತ್ವಗಳು, ಇಡೀ ಜಗತ್ತಿನ ಸೃಷ್ಟಿಯ ವ್ಯಾಪಾರದಲ್ಲಿ ತೊಡಗಿದ ಚತುರ್ಮುಖ, ಕಾಸ ಮಗನಾಗಿ ಲಕ್ಷ್ಮೀನಾರಾಯಣನಿಂದ ಹುಟ್ಟಿ ಬಂದವ, ಅವನ ಚರಿತೆ, ಜೊತೆಯಲ್ಲಿ ಜಗತ್ತಿನ ಲಯಕ್ಕೆ ಸಂಹಾರಕ್ಕೆ ಕಾಲೆತ್ತುವ, ಕೈಯ ಜೊತೆಯಲ್ಲಿ ನೃತ್ಯ ನಡೆಸುವ ಶಿವನ ಶಿವತತ್ವದ ಹಿರಿಮೆಯ ಬಗ್ಗೆ ಒಂದು ಮಾತು, ಒಂದು ಶ್ಲೋಕ. ಅದರ ಜೊತೆಯಲ್ಲೇ ಸಾಧನೆಗೆ ಅಂತರಂಗದಿಂದ ಬಹಳ ದೊಡ್ಡದಾದ ಉಪಸಾಧಕ ನರಃ ಪ್ರೋಕ್ತಃ ಅಂತ ಹೇಳಿಕೊಂಡಾಗೆ ನಾರಾಯಣನ ನಮಸ್ಕೃತ್ಯ ನರಂ ಚೈವ ಅಂತ ಹೇಳುವಾಗ ಎತ್ತಿಗೊಳ್ಳುವ ನರತತ್ವ, ಶೇಷ ಒಳಗಿನ ಸಾಧನೆಯಲ್ಲಿ ಎಷ್ಟು ಗಟ್ಟಿದ್ದಾನೆ ಅವನ ಚಿಂತನೆ, ಭಗವಂತನ ಆಸನನಾಗಿ ಆತ ಮಾಡುವ ಸೇವೆಯನ್ನು ಮಹಾಲಕ್ಷ್ಮಿಯೇ ಅನುಗ್ರಹಪೂರ್ವಕವಾಗಿ ನಡೆಸ್ತಾಳೆ. ಮುಂದೆ ದೇವರ ಎತ್ತರದ ಬಿತ್ತರಕ್ಕೆ, ಎಲ್ಲೆಡೆಯೂ ಸಂಚಾರಕ್ಕೆ ಕಾರಣನಾಗಿ ನಿಂತ, ದೇವರೇ ಹೊತ್ತುಕೊಳ್ಳುವ ಮೂಲಕ ದೇವರನ್ನು ಹೊತ್ತುಕೊಳ್ಳುವ ಗರುಡನ ವೈಭವ, ಅದು ಮಹಾಲಕ್ಷ್ಮಿಯ ಕೃಪೆಯಿಂದ ಅನ್ನುವ 4 ಜನರ ವಿಷಯ ಯಾಕೆ ಬಂತು ಅಂತ 1-2-3 ರೀತಿಯ ಅವತರಣಿಕೆಯನ್ನು ಕೊಟ್ಟಿದ್ದೆ. ಸಂದರ್ಭ ಏನಾಗಿತ್ತು ಅಂತ. ಅದರಲ್ಲಿ ಸೃಷ್ಟಿ ಮತ್ತು ಲಯಕ್ಕೆ ಸಂಬಂಧಿಸಿದಂತೆ ಚತುರ್ಮುಖನನ್ನು ಶಿವನನ್ನು ಎತ್ತಿಕೊಂಡು ಮುಂದೆ ಆ ಲಯದ 2 ಮಾರ್ಗಗಳು ಶೇಷ ಮಾರ್ಗ ಮತ್ತು ಗರುಡ ಮಾರ್ಗ ಅಂತ ಹೇಳಿದೆ. ಇದು ಒಂದು ಸಿದ್ಧಾಂತದಲ್ಲಿನ ಒಂದು ದೊಡ್ಡ ತತ್ವ. ನಾವು ಹೇಗೆ ಹೋಗ್ತೇವೆ ದೇವರ ಬಳಿಗೆ ಎನ್ನುವುದನ್ನು ಪೂರ್ವಭಾವಿಯಾಗಿ ತಿಳ್ಕೊಳ್ಳುವ ಒಂದು ವಿಶೇಷ ಅನುಕೂಲ. ಶೇಷ ಮಾರ್ಗ, ಗರುಡ ಮಾರ್ಗ ಅಂತ. ಹಾಗಾಗಿ ಇಬ್ಬರನ್ನು ಇಲ್ಲಿ ಚಿಂತನೆಗೆ ತಂದಿದ್ದಾರೆ ಅಂತ ನಾನು ಹೇಳಿದೆ. ಪೂರ್ವ ಆಚಾರ್ಯರು ಯಾರೆಲ್ಲ ಇದರ ಬಗ್ಗೆ ಹೀಗೆ ಚಿಂತನೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ದಾಖಲೆಗಳು ಇಲ್ಲ. ಮತ್ತೆ ಬಹಳ ಸುಲಭವಾಗಿ ಹೇಳಿಕೊಡುತ್ತೇನೆ ಇವತ್ತು ಶೇಷ ಮಾರ್ಗ ಮತ್ತು ಗರುಡ ಮಾರ್ಗ. ಇದು ಬೇಕೇ ಕೇಳಿದರೆ ಇದು ಬೇಕೇ. ಮುಂದಿನ 4 ಶ್ಲೋಕಗಳನ್ನು ನಾನು ಬಿಚ್ಚಲಿಕ್ಕೆ ಇದು ಅನುಕೂಲ ಆಗತ್ತೆ. ಒಂದು ಶೀತ ಮಾರ್ಗ, ಒಂದು ಉಷ್ಣ ಮಾರ್ಗ. ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಇದೆಲ್ಲ ಕೆಲವೆಲ್ಲ ಬೇಕಾಗತ್ತೆ. ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳಿಕೊಂಡಾಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುವಂಥದ್ದು 2 ಸಂಗತಿಗಳು. ನೋವು ನಲಿವುಗಳಿಗೆಲ್ಲ ಆಸ್ಪದ ಆಗುವವುಗಳು ಮಾತ್ರ ಸ್ಪರ್ಶ ಅಂತ. ನಮ್ಮ ಬೆನ್ನ ಹಿಂದೆಯೋ ನಮ್ಮ ಹತ್ತಿರದಲ್ಲಿಯೋ ಸ್ಪರ್ಶದ ಮೂಲಕ ನಮ್ಮನ್ನು ಬಹಳಷ್ಟು ಗೌಜಿ ಮಾಡುವವುಗಳು. ಇದೇ 2 ಮಾರ್ಗಗಳು. ಶೀತಕ್ಕೆ ನೀರು ಬೇಕು, ಉಷ್ಣಕ್ಕೆ ಬೆಂಕಿ ಬೇಕು. ಹಾವು ಹೆಚ್ಚಾಗಿರುವುದು ಶೀತವನ್ನು ಅವಲಂಬಿಸಿಕೊಂಡೆ. ತಂಪಾಗಬೇಕು, ಅದಕ್ಕೆ ಪ್ರದೇಶವು ತಂಪಿರಬೇಕು, ತಾನೂ ತಂಪಲ್ಲಿರಬೇಕು. ಗರುಡನಿಗೆ
ಅಂತರಿಕ್ಷವೇ ಇಷ್ಟ. ನಮಗಿಂತ ಎಷ್ಟೋ ಸಾವಿರ ಅಡಿಗಳ ಮೇಲಲ್ಲಿ ಸಂಚಾರ ಸಾಮಾನ್ಯ ಹಕ್ಕಿಗಳದ್ದೇ. ಬಿಸಿಯಾಗೋದಿಲ್ವೇ ಕೇಳ್ಬೋದು ನಾವು. ಒಂದು ಗಳಿಗೆ 1 ಮುಕ್ಕಾಲು ಗಂಟೆ ನಾವು ಬಿಸಿಲಲ್ಲಿ ನಿಂತು ಬರುವ ಈ 3 ಗಂಟೆ ಹೊತ್ತಿಗೆ. ಆದರೆ ಹಕ್ಕಿಗಳು ನೋಡಿ, ಬಾನಾಡಿಗಳು ಬಾನಿನಲ್ಲಿ ಆಡುತ್ತಾ ಎಷ್ಟು ಅದ್ಭುತವಾಗಿ ಗಂಟೆಗಟ್ಟಲೆ ಖುಷಿ ಪಡ್ತಾವೆ ಎತ್ತರದಲ್ಲಿ. ಹಾಗಾಗಿ ಅವುಗಳಿಗೆ ಬಿಸಿ ಬೇಕು, ಅವುಗಳಿಗೆ ತಂಪೇಕು. ಇದೆರಡನ್ನು ಇಟ್ಕೊಳ್ಳಿ, ಇನ್ನು ಮಾರ್ಗ ಸುಲಭ ಆಗುತ್ತೆ ಬಿಟ್ಕೊಂಡು ಹೋಗಲಿಕ್ಕೆ. ಹಾಗಾಗಿ ಶೇಷನಿಗೆ ತೆವಳಿಕೊಂಡು ಹೋಗುವ, ಗರುಡ ಹಾರಿಕೊಂಡು ಹೋಗುವ, ಈ ಮಾರ್ಗಗಳಲ್ಲಿ ಮೇಲೆ ಮತ್ತು ಕೆಳಗೆ ಅನ್ವಯ ಆಗುತ್ತೆ. ಶೇಷನನ್ನು ಕೆಳಗಿನ ತತ್ವದಲ್ಲಿ ಮುಖ್ಯವಾಗಿ ನೋಡಿಕೊಳ್ಳಲಿಕ್ಕೆ ದಿಗ್ದೇವತೆಗಳ ನೆಲೆಯಲ್ಲಿ ನೋಡಿಕೊಂಡಾಗ ಅಧೋಭಾಗದಲ್ಲಿ ಕೆಳಭಾಗದಲ್ಲಿ ಶೇಷಾಯ ನಮಃ ಅಂತ. ಆದರೆ ಗರುಡನನ್ನು ಊರ್ಧ್ವ ಭಾಗದಲ್ಲಿ ನೋಡುವುದಿಲ್ಲ. ಊರ್ಧ್ವವಾಗಿ ಚತುರ್ಮುಖನೇ ಇದ್ದಾನೆ, ವಿಧಿಯೇ ಇದ್ದಾನೆ, ಬ್ರಹ್ಮದೇವನೇ ಇದ್ದಾನೆ. ಗರುಡನನ್ನು ಎದುರಲ್ಲಿ ನೋಡಲಿಕ್ಕೆ ಅಂತ, ಹೊರಡಲಿಕ್ಕೆ, ದೇವರಿಗೆ ತಯಾರಾಗಲಿಕ್ಕೆ. ಅವನು ಹಾರಿಕೊಂಡು ಮತ್ತೆ ಮೇಲಕ್ಕೆ ಹೋಗಲಿ, ಆದರೆ ಹಾರಿಸಿಕೊಂಡು ಹೋಗಲಿಕ್ಕೆ ಮೊದಲು ನೆಲದಲ್ಲಿ ಇರಬೇಕಲ್ಲ ಅವನು. ಹಾಗಾಗಿ ಎದುರಲ್ಲಿ, ದೇವರ ಎದುರಲ್ಲಿ ಗರುಡನ ಚಿಂತನೆ. ಶೇಷನನ್ನು ಕೆಳಗೆ ಅಂದೆ, ಕೆಳಗಿನ ಅಭಿಮಾನಿಯಾಗಿ ಅಂತ. ಆದರೆ ದೇವರ ಹತ್ತಿರದಲ್ಲಿ ಚಿಂತನೆ ಮಾಡುವಾಗ ಹಿಂದೆ ಚಿಂತನೆ ಮಾಡಲಿಕ್ಕೆ, ಆಸನ ಹಿಂದೆ, ವಾಹನ ಮುಂದೆ. ಇದಿಬ್ಬರದ್ದು ಶೇಷ ಮತ್ತು ಗರುಡರ ಅನುಸಂಧಾನ. ಚತುರ್ಮುಖ ಮತ್ತು ಶಿವನ ಅನುಸಂಧಾನದಲ್ಲಿ ಬಲ ಮತ್ತು ಎಡದಲ್ಲಿ ಅಂತ, ಸೃಷ್ಟಿ ಮತ್ತು ಲಯ. ಹೀಗೆ 4 ಕಡೆಯಲ್ಲಿ ಭಗವಂತನ ಅನುಸಂಧಾನಕ್ಕೆ ಲಕ್ಷ್ಮಿ ಇಟ್ಟುಕೊಂಡ ವಸ್ತು ಇದು. ಇದು ಇನ್ನೊಂದು ರೀತಿಯ ಅವತರಣಿಕೆ. ಲಕ್ಷ್ಮಿ ತೊಡೆಯಲ್ಲಿದ್ದಾಳೆ, ಎರಡೂ ತೊಡೆಯಲ್ಲಿದ್ದಾಳೆ. ಅದು ಯಾಕೆ ಅರ್ಥ ಇಲ್ಲ ಮತ್ತೆ ಹೇಳುವ. ಎದುರಲ್ಲಿ ಸುತ್ತಲಲ್ಲಿ 4 ಜನರಿದ್ದಾರೆ. ಬ್ರಹ್ಮವಾಯು ಶಿವ ಈಶ ವಿಪೇ ಶಕ್ರಾದಿ ಕೈರಪಿ ಅನ್ನುವ ಮಾತಿಗೆ ಪೂರ್ತಿ ಅನ್ವಯ ಆಗುವುದಿಲ್ಲ. ಯಾಕೆಂದರೆ ವಾಯುದೇವರ ಪ್ರತ್ಯೇಕ ಅಧಿಕಾರ ಇಲ್ಲದೇ ಇರುವುದರಿಂದ ಇಲ್ಲಿ ಪ್ರಾಣನ ಮಾತು ಇಲ್ಲ, 5 ಶ್ಲೋಕಗಳು ಇಲ್ಲ, ಇನ್ನು 4 ಜನರ ಮಾತು. ಪ್ರಾಣನನ್ನು ಬಿಟ್ಟಿದ್ದಾರೆ. ಪ್ರಾಣನಿಗೆ ಒಂದು ಪ್ರತ್ಯೇಕ ಅಧಿಕಾರ ಇಲ್ಲ. ಏನು ಅವನು ಸೃಷ್ಟಿ ಮಾಡ್ತಾನ? ಇಲ್ಲ. ಲಯ ಮಾಡ್ತಾನ? ಇಲ್ಲ. ವಾಹನನವನು ಅವತಾರದಲ್ಲಿ ಇರಬಹುದು. ಹಾಗಾಗಿ ಹಾಸಿಗೆಯ ಇಲ್ಲ. ಹೀಗಾಗಿ ಹತ್ತಿರದಲ್ಲಿ ಅವನ ಬಗ್ಗೆ ಮಾತಾಡದೆ, ಒಂದು ತೊಡೆಯಲ್ಲಿ ರಮೆ ಇದ್ದಾಳೆ, ಮತ್ತೊಂದು ತೊಡೆಯಲ್ಲಿ ಪ್ರಾಣ ಇದ್ದಾನೆ. ಇಷ್ಟು ಮಾಡಿಕೊಳ್ಳಬೇಕಾದ್ರೆ ಸಮಜಾಯಿಸಿಕೊಳ್ಳಲಿಕ್ಕೆ ಪ್ರಾಣನಿಲ್ಲವೇ ಇಲ್ಲ ಅಂತಲ್ಲ, ಪ್ರಾಣ ಅಲ್ಲೇ ಇದ್ದಾನೆ ಬಿಡಿ. ಹೀಗೆ ಬಹಳ ಅದ್ಭುತವಾಗಿ ಭಗವಂತನ ಸೇವೆಯಲ್ಲಿ ಸುಂದರರಾಗಿ ನಿಂತ ಇವರಿಬ್ಬರಲ್ಲಿ ಶೇಷ ಮತ್ತು ಗರುಡ ಮಾರ್ಗ. ಇದು ಯಾಕೆ ಶೇಷ ಮಾರ್ಗ ಗರುಡ ಮಾರ್ಗ ಆಯಿತು? ಇವರಿಬ್ಬರ ಮೂಲಕ ಯಾಕೆ ಹೋಗುವುದು? ಏನು ಕತೆ? ಅದಕ್ಕಿಬ್ಬರನ್ನು ಸೂಕ್ಷ್ಮವಾಗಿ ಮೊದಲು ತಂಪು ಮತ್ತು ಬಿಸಿ ಅಂತ ಹೇಳಿದೆ. ಮತ್ತು ಅವರದ್ದು ಸಾಲು ಹಿಡಿಯುವ, ಸರದಿಯನ್ನು ನೋಡುವ, ಅದರ ಬೆನ್ನ ಹಿಂದೆ ಸಾಗುವ. ಒಟ್ಟು ತತ್ವಗಳಲ್ಲಿ ಚತುರ್ಮುಖ ಇದ್ದಾನೆ, ಅತ್ಯಂತ ಎತ್ತರದ ಜೀವೋತ್ತಮ. ಅವನಿಗೆ ಸಮನಾಗಿ ವಾಯು ಇದ್ದಾನೆ. ಸಮನಾಗಿದ್ದಾನೆ ಅಂದರೆ ಯೋಗ್ಯತೆಯಲ್ಲಿ ಸಮ. ಈಗ ಯಾರು ಪ್ರಾಣ ಇದ್ದಾನೆ, ವಾಯುವಿದ್ದಾನೆ, ಅವನೇ ಮುಂದಕ್ಕೆ ಬ್ರಹ್ಮನಾಗುವುದು. ಬ್ರಹ್ಮನ ಅಧಿಕಾರಕ್ಕೂ ಈಗ ಪ್ರಾಣನ ಅಧಿಕಾರಕ್ಕೂ ಏನು ಹೆಚ್ಚು ಕಡಿಮೆ ಇಲ್ಲ. ಚತುರ್ಮುಖ ಮಾತ್ರ ಸೃಷ್ಟಿಯನ್ನು ಮಾಡುತ್ತಾನೆ ಜಗತ್ತಿನಲ್ಲಿ, ಪ್ರಾಣನೂ ಸೃಷ್ಟಿ ಮಾಡುತ್ತಾನೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಉಲ್ಲೇಖ ಮಾಡಿದೆ. ಆದರೆ ಅವನಿಗೆ ಕೆಲವು ಲೆಕ್ಕಾಚಾರಗಳು ಇವೆ. ಹಾಗಾಗಿ ಬ್ರಹ್ಮವಾಯುಗಳು ಸಮನಾದರೂ ಒಂದೇ ಜೀವನಾದ್ದರಿಂದ ಇಲ್ಲಿ ವಾಯುವೇ ಒಂದೇ ಜೀವ. ಅಂದರೆ ಈಗ ಯಾರು ವಾಯುವಿದ್ದಾನೆ ಅವನೇ ನಾಳೆ ಮುಂದಿನ ಕಲ್ಪದಲ್ಲಿ ಮತ್ತೊಂದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಬ್ರಹ್ಮನಾಗ್ತಾನೆ. ಚತುರ್ಮುಖನ ಪದವಿಯನ್ನು ಪಡಿತಾನೆ, ನಾಭಿಕಮಲದಿಂದ ಹುಡುತ್ತಾನೆ. ಈಗಿನ ವಾಯು ಎನ್ನುವ ಯಾರು ಜೀವ ಇದ್ದಾನೆ, ಪ್ರಾಣ ಯಾರಿದ್ದಾನೆ, ಭೀಮಸೇನನಾಗಿಯೋ ಮಧ್ವನಾಗಿಯೋ ಅವತರಿಸಿಕೊಂಡು ದೇವರ ಸೇವೆ ಮಾಡಿದ್ದಾನೆ. ಮುಂದಿನ ಕಲ್ಪದಲ್ಲಿ ಇನ್ನೊಂದು 50 ವರ್ಷ ಬ್ರಹ್ಮನ ಆಯುಷ್ಯ ಇದೆ, ಅದು ಕಳೀಬೇಕು. ಆನಂತರ ಮತ್ತೊಂದು 100 ವರ್ಷ ಬ್ರಹ್ಮನ ಆಯುಷ್ಯದಷ್ಟು ಸಮಯ ಮಹಾಪ್ರಳಯ ಇದೆ, ಅದು ಕಳೆಯಬೇಕು. ಆ ಬಳಿಕ ಹುಟ್ಟಿ ಬರುವಾಗ ಇವತ್ತು ಅವತಾರ ಮಾಡಿದ ಮಧ್ವಾಚಾರ್ಯರು ಭಗವಂತನ ನಾಭಿಕಮಲದಿಂದ ಬ್ರಹ್ಮನಾಗಿ ಹುಡುತ್ತಾನೆ. ಹೀಗಾಗಿ ಇಬ್ಬರು ಜೀವರೇ ಇದು. ಈಗ ಇರುವ ಬ್ರಹ್ಮನು ಈಗ ಇರುವ ಪ್ರಾಣನು ಪ್ರತ್ಯೇಕ ಜೀವರು. ಆದರೆ ಪದವಿಯನ್ನು ಮತ್ತೆ ಪಡಿಲಿಕ್ಕೆ ಹೋಗಿ ವಾಯುವೇ ಬ್ರಹ್ಮನಾಗ್ತಾನೆ ಅಂತ ಹೇಳಿ ನಾವು ಬ್ರಹ್ಮಾಣಂ ಅಂತ ಭಾವಿನಂತ್ವ ಅಂತ ಹೇಳಿ ಉಪಾಸನೆ ಮಾಡುತ್ತೇವೆ. ಮುಂದೆ ಬ್ರಹ್ಮನಾಗುವವನು ಅಂತ, ಮುಂದೆ ಆಗುವವನು ಅಂತಷ್ಟೇ ಹೊರತು ಈಗ ಆಗಲಿಲ್ಲ. ಆದರೆ ಈಗ ಹೋಗಿ ಬ್ರಹ್ಮನ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಬರುವುದೂ ಇಲ್ಲ, ಆ ಕೆಲಸ ಮಾಡುವುದೂ ಇಲ್ಲ. ಯೋಗ್ಯತೆ ಇದೆ ಆದರೂ ಮಾಡುವುದಿಲ್ಲ. ಪರೀಕ್ಷೆ ಬರೆದಿದ್ದಾನೆ, ಆದರೆ ಅವನನ್ನು ಇನ್ನೂ ಸ್ಥಾನದಲ್ಲಿ ಅಧಿಕಾರದಲ್ಲಿ ಕೊಳ್ಳಿರಿಸಲಿಲ್ಲ.
ಪರೀಕ್ಷೆಯಲ್ಲಿ ಇಬ್ಬರು ಒಳ್ಳೆಯ ಅಂಕವನ್ನೇ ಪಡೆದಿದ್ದಾರೆ. ಈಗ ಒಬ್ಬ ಆಸನದಲ್ಲಿ ಕೂತಿದ್ದಾನೆ. ಅವನು ಹೋದ ನಂತರ ರಿಟೈರ್ಡ್ ಆದ ನಂತರ ಇವ ಬರ್ತಾನೆ. ಹಾಗಾಗಿ ಅವನಿಗೆ ಸ್ಕೇಲ್ ಒಂದೇ, ಯೋಗ್ಯತೆ ಒಂದೇ, ಆನಂತರ ಅವರಿಗೆ ಟ್ರೀಟ್ಮೆಂಟ್ ಒಂದೇ ಇರ್ತದೆ. ಅಂದ ತಕ್ಷಣ ಇವತ್ತು ಅವನು ತೆರವಾಗದ ಮುಂಚೆ ಇವ ಕೂತ್ಕೊಳ್ಳಿಕ್ಕಿಲ್ಲ ಆಸನದಲ್ಲಿ, ಅಷ್ಟೆ. ಅವ ಹೋದ ತಕ್ಷಣ ಕೂತ್ಕೊಳ್ಳುತ್ತಾನೆ. ಹೀಗೆ ಲೋಕದಲ್ಲಿ ಏನಿರ್ತದೆ ಅದೇ ರೀತಿಯಾಗಿ ಬ್ರಹ್ಮವಾಯುಗಳು. ಆದರೆ ಒಂದೇ ವ್ಯಕ್ತಿ ಆದ್ದರಿಂದ, ಒಂದೇ ಸಮನಾದದ್ದು ಒಬ್ಬನದ್ದೇ ಪೋಸ್ಟ್ ನೆಸ್ಟ್ ಆದ್ದರಿಂದ ಹೆಚ್ಚು ಗ್ರಹಿಸಲಿಕ್ಕೆ ಬರುವುದಿಲ್ಲ. ಮತ್ತೊಂದು ಅಂಶ ಇದೆ ಅಲ್ಲಿ, ವಾಯುಸ್ತು ಬ್ರಹ್ಮಣ ಪುತ್ರ ಪ್ರಕೃತವು ಸಮಜಾಯತ ಅಂತ. ಚತುರ್ಮುಖನಿಂದ ಪ್ರಕೃತಿ ದೇವಿಯಲ್ಲಿ, ಪ್ರಕೃತಿ ಅಂದರೆ ಸರಸ್ವತಿ ದೇವಿಯಲ್ಲಿ ವಾಯುದೇವರು ಹುಡ್ತಾರೆ. ಹೀಗೆ ನೋಡಿಕೊಂಡಾಗ ಬ್ರಹ್ಮವಾಯುಗಳು ತಂದೆ ಮಗ ಆಗ್ತಾರೆ. ದೇವತೆಗಳು ಯಾರಿಂದ ಯಾವತ್ತೂ ಹೇಗೆ ಬೇಕಾದರೂ ಆವಿರ್ಭವಿಸಲಿಕ್ಕೆ ಬರ್ತದೆ. ಆದ್ದರಿಂದ ದೊಡ್ಡ ಸಂಗತಿ ಅಲ್ಲ. ಯಾಕೆ ವಸುದೇವನಿಂದಲೇ ಕೃಷ್ಣ ಹುಟ್ಟಿ ಇಲ್ವಾ? ತಂದೆ ಯಾರು ಮಗ ಯಾರಾಯಿತು ಅಂದ ತಕ್ಷಣ ದೊಡ್ಡ ಸಂಗತಿಯಾಗಿ ದೇವರು ಮಗ ಇದ್ದಾನೆ ಅಂತ ಅವನಿಗೆ ಬೇಕಾದಷ್ಟೆಲ್ಲ ಕರೀಲಿಕ್ಕಿಲ್ಲ. ಹಾಗೆ ದೇವತೆಗಳು ಹಾಗೆ. ಅಶ್ವತ್ಥಾಮ ದ್ರೋಣರಲ್ಲಿ ಹುಟ್ಟಲಿಲ್ವ? ದ್ರೋಣ ಯಾರು? ಬೃಹಸ್ಪತಿ ಆಚಾರ್ಯರು, ಗುರು. ಅಶ್ವತ್ಥಾಮ ಯಾರು? ಶಿವ. ಗುರುವಿನಿಂದ ಶಿವನ ಉತ್ಪತ್ತಿ. ಇದು ಅವತಾರ ಕಾಲಗಳಲ್ಲಿ ಆದರೂ ಒಂದು ಸಖ್ಯ ಅರ್ಥ ಆಗುತ್ತೆ, ಕಥೆಯಾಗಿದೆ. ಕೆಲವರಿಗೆ ಶಾಪ ಇರ್ತದೆ, ಕೆಲವರಿಗೆ ಹಾಗೆ ಕೋಪ ಇರ್ತದೆ, ಹಾಗೆಲ್ಲ ಹುಟ್ಟಿ ಬರ್ತಾರೆ. ಆದರೆ ಇದು ಮೂಲ ರೂಪಗಳಲ್ಲಿಯೇ, ಅವರದ್ದು ನಿತ್ಯದ ವ್ಯವಸ್ಥೆಗಳಲ್ಲಿಯೇ ಸೃಷ್ಟಿಯ ಆರಂಭದಲ್ಲಿ ಆದ ಒಂದು ಅದ್ಭುತವಾದ ಸೃಷ್ಟಿ ಚತುರ್ಮುಖನಿಂದಲೂ ವಾಯುದೇವರ ಸೃಷ್ಟಿ. ಹೀಗಾಗಿ ಈ ವ್ಯಕ್ತಿಗಳಲ್ಲಿ ಮಾರ್ಗವನ್ನು ಹುಡುಕುವುದು ಕಷ್ಟ. ತಂದೆ ತಾಯಿಗಳು, ತಂದೆ ಮಗ ಅಂತ. ಮುಂದಿನ ತತ್ವ ನೋಡಿಕೊಂಡ್ರೆ ಎರಡನೇದ್ದು ಶೇಷ. ಅವನೇ ಹಿಂದೆ ಶಿವ. ಅಂದರೆ ಇವತ್ತು ಯಾರು ಶಿವ ಇದ್ದಾನೆ, ನಾಳೆ ಶೇಷನ ಆಗ್ತಾನೆ. ಇದು ಇಬ್ಬರಿಗೆ ಇಂಥ ನಮೂನೆ, ಬ್ರಹ್ಮವಾಯುಗಳಿಗೂ ಮತ್ತು ಶಿವಶೇಷರಿಗೂ ಇದೇ ರೀತಿಯಾದ ವ್ಯವಸ್ಥೆ. ಇವತ್ತು ಶಿವ ಯಾರಿದ್ದಾನೆ, ದೇವರ ಪೀಠಕ್ಕೆ ಅಧಿಕಾರಿಯಾಗಿ ಪೀಠ ಹೊತ್ಕೊಳ್ಳುವವ, ಒಂದು 25 ತಲೆಯಲ್ಲಿ. ಅವನು ನಾಳೆ ಭಗವಂತನ ಹಾಸಿಗೆ ಆಗ್ತಾನೆ, ಆಸನನಾಗ್ತಾನೆ, ಅನಂತನಾಗ್ತಾನೆ, ಭೂಧರನಾಗ್ತಾನೆ, ಈ ಲೋಕವನ್ನೇ ಹೊತ್ತುಕೊಳ್ಳುವ ವ್ಯಕ್ತಿಯಾಗಿ ಬರ್ತಾನೆ. ಅದನ್ನು ಇವತ್ತಿನ ಶಿವ ನಾಳೆಯ ಶೇಷ, ಇವತ್ತಿನ ಶೇಷ ನಿನ್ನೆ ಶಿವ. ಇದು ಕಲ್ಪ. ನಿನ್ನೆ ನಾಳೆ ಅಂದರೆ ಒಂದು ಕಲ್ಪ. ಚತುರ್ಮುಖನ 100 ವರ್ಷ ಮುಗಿಬೇಕು, ಪ್ರಳಯವು ಕಳಿಬೇಕು. ಅವರವರಿಗೆ ಸಾಧನೆಗಳು ಬೇಕಾದಷ್ಟಿವೆ ಬಿಡಿ. ಆದ್ದರಿಂದ ಶಿವನು ಮತ್ತು ಶೇಷನು ಒಂದೇ ರೋಲ್ ಆದ್ದರಿಂದ ಅವರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಉಳಿದದ್ದು ಮುಂದೆ ಇರುವುದು ಗರುಡ. ಇವ ಶಿವನಿಗೆ ಶೇಷನಿಗೆ ಸಮನಾದ ಯೋಗ್ಯತೆ, ಆದರೆ ಈ ರೋಲಲ್ಲಿ ಪದವಿಯಲ್ಲಿ ಆಚೀಚೆ ಆಗುವುದಿಲ್ಲ. ಗರುಡನಿಗೆ ಒಂದೇ ಚಾನ್ಸ್. ಗರುಡ ಜೀವನಿಗೆ ದೇವರ ವಾಹನನಾಗ್ತಾನೆ ಒಂದು ಕಲ್ಪದಲ್ಲಿ. ಮುಂದೆ ಮುಂದೆ ಮೋಕ್ಷ, ಹಿಂದೆ ಹಿಂದೆ ಏನಿಲ್ಲ. ವಾಹನನಾಗಲಿಕ್ಕೆ ಬೇಕಾದ ತಯಾರಿ ಇಲ್ಲ. ಶೇಷನಾಗಲಿಕ್ಕೆ ತಯಾರಿ ಶಿವ ಉಂಟು, ಬ್ರಹ್ಮನಾಗಲಿಕ್ಕೆ ತಯಾರಿ ವಾಯು ಉಂಟು. ಹಾಗೆ ಗರುಡನಾಗಲಿಕ್ಕೆ ಒಂದು ಅಧಿಕಾರದಲ್ಲಿ ತಯಾರಿ ಇಲ್ಲ. ಕಲ್ಪದಲ್ಲಿ ಸಾಧನೆಗಳಿರುತ್ತವೆ. ಹಾಗಾಗಿ ಗರುಡ 2 ವ್ಯಕ್ತಿಗಳಾಗಿ ಬಂದು ದೇವರ ಸೇವೆ ಮಾಡಿ ಹೋಗುವುದಿಲ್ಲ. ಅದರಿಂದ ಶೇಷನಿಗೆ 2 ರೀತಿಯಲ್ಲಿ ಸೇವೆ ಮಾಡುವ ಅಧಿಕಾರ. ಒಂದೇ ಜೀವನಿಗೆ ಹಿಂದಿನ ಕಲ್ಪದಲ್ಲಿ ಶಿವನಾಗಿ, ಮುಂದಿನ ಕಲ್ಪದಲ್ಲಿ ಶೇಷನಾಗಿ. ಒಂದೇ ಬ್ರಹ್ಮನಿಗೆ ಹಿಂದಿನ ಕಲ್ಪದಲ್ಲಿ ವಾಯುವಾಗಿ, ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗಿ ಸೇವೆ ಮಾಡಲಿಕ್ಕೆ ಅಧಿಕಾರ ಉಂಟು. ಆದರೆ ಗರುಡನಿಗೆ 2 ರೀತಿಯಿಂದ ಸೇವೆ ಮಾಡೋದಿಲ್ಲ. ಒಂದೇ ಕಲ್ಪದಲ್ಲಿ ವಾಹನನಾಗಿ ಸೇವೆ, ಅಂತರಂಗದ ಹತ್ತಿರದ ದೇವರ ಸೇವೆ ಡೈರೆಕ್ಟಾಗಿ ಒಂದೇ. ಹಾಗಾಗಿ ಗರುಡ ಮತ್ತು ಶೇಷ ಇಲ್ಲಿ ಪ್ರತ್ಯೇಕ ಆಗ್ತಾರೆ. ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಸಮಾನತೆಯನ್ನು ಪಡೆಯುವ ವ್ಯಕ್ತಿಯಾಗಿ ಕಾಣುವುದು ನಮಗೆ ಶೇಷ ಮತ್ತು ಗರುಡ. ಆದ್ದರಿಂದ ಶೇಷ ಗರುಡ ಮಾರ್ಗ ಅಂತ ಇಟ್ಕೊಂಡ್ರು. ಇನ್ನು ಮುಂದೆ ಇದೇ ರೀತಿಯಾಗಿ ನೋಡ್ತಾ ಬಂದರೆ ಇಂದ್ರಕಾಮರು ಸಿಗ್ತಾರೆ ಸಮಾನರು. ಆದರೆ ಇಲ್ಲ, ಕಾಮ ಸರಿ ಇದ್ದಾನೆ ಶಿವನ ಮಗನಾಗಿ, ಪ್ರದ್ಯುಮ್ನನಾಗಿಯೋ ಮನ್ಮಥನಾಗಿಯೋ ಸನತ್ಕುಮಾರನಾಗಿಯೋ ಕಾಮ ಸರಿ ಇದ್ದಾನೆ. ಆದರೆ ಇಂದ್ರ ಅವನಿಗೆ ಸಮನಾಗಿದ್ದಾನೆ ಹೇಳಿದರೆ ಇವತ್ತಿನ ಇಂದ್ರ ಮಾತ್ರ. ಇಂದ್ರ ಏನಾಗ್ತಾನೆ ಅಂದರೆ ಬದಲಾಗ್ತಾ ಇರ್ತಾನೆ. ಪ್ರತಿ ಮನ್ವಂತರಕ್ಕೆ ಇಂದ್ರ ಬೇರೆ ಆಗ್ತಾನೆ. ಒಂದೇ ದಿನದಲ್ಲಿಯೇ ವ್ಯತ್ಯಾಸ ಆಗ್ತದೆ, ಇಂದ್ರರ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ವಾಯುದೇವರು ಇಂದ್ರನಾಗ್ತಾನೆ, ನಾರಾಯಣನು ಇಂದ್ರನಾಗ್ತಾನೆ, ಯಮನು ಇಂದ್ರನಾಗ್ತಾನೆ, ಅಶ್ವಿನಿ ದೇವತೆಗಳು ಇಂದ್ರನಾಗ್ತಾರೆ. ನೋಡಿ ಮುಂದಕ್ಕೆ ಬಲಿ ಇಂದ್ರನಾಗ್ತಾನೆ, ಬಹಳ ಕೆಳಗಿನವ ಬಲಿ. ಹಾಗಾಗಿ ಇವತ್ತಿನ ಇಂದ್ರ ಮಾತ್ರ ಅರ್ಜುನನಿದ್ದಾನೆ ಸರಿ, ಮಂದ್ರದ್ಯುಮ್ನ ಹೆಸರು. ನಿನ್ನೆಯೂ ಅವನೇ ಇಂದ್ರ ಇದ್ದ, 6ನೇ ಮನ್ವಂತರಕ್ಕೂ 7ನೇ ಮನ್ವಂತರು ಒಬ್ಬನೇ ಇಂದ್ರ ಇದ್ದಾನೆ. ಇವನಿಗೊಂದು ಚಾನ್ಸು, 2 ರೋಲು ಅಂತಷ್ಟೇ. 2 ಸರ್ತಿ ಇಂದ್ರನಾಗುವ, ಅಂದರೆ ಬಲಿಯಿಂದ ಮತ್ತೆ ವಾಪಸ್ ಪಡೆದು ನಿಮಗೆ ನೆಕ್ಸ್ಟ್ ಕೊಡುವ ಅಂತ ಇನ್ನೊಮ್ಮೆ ಇದೇ ಇಂದ್ರನಿಗೆ
ವಾಮನ ಇಂದ್ರ ಪದವಿಯನ್ನು ಕರುಣಿಸಿದ. ಹಾಗಾಗಿ ನೆಕ್ಸ್ಟ್ ಮತ್ತೊಮ್ಮೆ ಆಯ್ಕೆಯಾಗಿ ಬಂದವನಾಗಿದ್ದಾನೆ ಇಂದ್ರಿಯವ. ಈ ಇಂದ್ರ ಈಗ ಕಾಮನಿಗೆ ಸಮ ಆಗ್ತಾನೆ. ಅದರಿಂದ ಯಾವತ್ತೂ ಇಂದ್ರ ಕಾಮರು ಸಮ ಇಲ್ಲ. ಬೇರೆ ಬೇರೆ ಮನ್ವಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಂದ್ರರು ಬರೋದರಿಂದ, ಆದರೆ ಇಂದ್ರ ಎನ್ನುವುದು ಪದವಿಯ ಹೆಸರು ಹೊರತು ವ್ಯಕ್ತಿಯಲ್ಲ, ಕಾಮ ವ್ಯಕ್ತಿಯೇ. ಅದರಿಂದ ಅವನಿಗೇನು ಹೆಸರು? ಪುರಂದರ ಅಂತ ಇವತ್ತಿನವನ ಹೆಸರು. ಹಿಂದೆ ಅವನಿಗೆ ಮಂದ್ರದ್ಯುಮ್ನ ಅಂತ ಹೆಸರಿತ್ತು. ಮುಂದೆ ಇಂದ್ರನಾಗುವುದು ಬಲಿ ಅಂತ ನಾನು ಹೇಳಿದೆ. ಆದ್ದರಿಂದ ಇಂದ್ರ ಪದವಿಯನ್ನು ಆಳುವುದು ಅಂತ ಅರ್ಥ, ಸ್ವರ್ಗಾಧಿಪತ್ಯವನ್ನು ನೋಡಿಕೊಳ್ಳುವುದು ಅಂತ ಅರ್ಥ. ಹಾಗಾಗಿ ಇಂದ್ರಕಾಮರು ಸಮ ಇದ್ದಾರೆ ಹೇಳಿ ಇಂದ್ರಕಾಮರ ಒಂದು ಮಾರ್ಗ ಅಂತ ಹೇಳುವ ಅಂದರೆ ಅವರು ಸರಿ ಇಲ್ಲ. ಇನ್ನೂ ಕೆಳಗೆ ಹೋದರೆ ಚಂದ್ರ ಸೂರ್ಯರಿದ್ದಾರೆ, ಅವರು ಸಮಾನರಿದ್ದಾರೆ. ಅವನಿಗೆ ಸಮನಾಗಿ ಯಮನು ಇದ್ದಾನೆ. ಯಮನನ್ನು ಸೂರ್ಯನಿಗೆ ಸಮ ಅಂತ ಹೇಳಿಕೊಂಡು ಇಟ್ಕೊಳ್ಳುವ ಅಂದರೆ ಯಮ ಸೂರ್ಯನ ಮಗ ಇದ್ದಾನೆ, ಮತ್ತೆ ಪುನಃ ತಂದೆ ಮಗನಾಗಿ ವ್ಯವಹಾರ ಆಗುತ್ತೆ, ಅದು ಪ್ರಯೋಜನ ಆಗಲಿಲ್ಲ. ಇನ್ನು ಚಂದ್ರ ಸೂರ್ಯ ಮಾರ್ಗ ಅಂತ ಹೇಳ್ಬೋದು. ಇದೇ ಮಾರ್ಗವನ್ನು ಚಂದ್ರ ಸೂರ್ಯ ಮಾರ್ಗ ಅಂತ ಕರಿಬೋದು. ಆದರೆ ಮೇಲಿನವರ ಹೆಸರಿನಿಂದ ಕರೆಯುವುದು ಸೂಕ್ತ ಹೇಳಿಕೊಂಡು ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಕರೆತರು. ಈಗ ಮಾರ್ಗದಲ್ಲಿ ಯಾರು ಬರ್ತಾರೆ ಅಂತ ನೋಡಿಕೊಳ್ಳು, ಮತ್ತೊಮ್ಮೆ ಇದನ್ನು ಯೋಚನೆ ಮಾಡು. ಒಟ್ಟೊಂದು ಕಲ್ಪನೆ ಕೊಟ್ಟೆ, ಶೇಷ ಮಾರ್ಗಕ್ಕೆ ಗರುಡ ಮಾರ್ಗಕ್ಕೆ ಏನು ಔಚಿತ್ಯ ಇದೆ, ಯಾಕೆ ಆ ಹೆಸರುಗಳಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ. ಅದಕ್ಕೊಂದು ತಂಪಿನ ಮತ್ತು ಬಿಸಿಯ ನೆನಪು ಮಾಡಲಿಕ್ಕೆ, ಅದು ಸಾಂಕೇತಿಕವಾಗಿ ಅದು ಎಲ್ಲಿ ಹೇಳಿದೆ ಪ್ರಮಾಣ ಕೊಡಿ ಎಂದು ಕೇಳಬೇಡಿ. ಪ್ರಮಾಣ ನಾವೇ ಪ್ರಮಾಣ ಕೆಲವೊಮ್ಮೆ, ಯಾಕೆಂದ್ರೆ ನಮ್ಮೊಳಗೆ ಶೇಷ, ಕೆಲವೊಮ್ಮೆ ನಮ್ಮೊಳಗೆ ಗರುಡ ಮಾತಾಡಿಸುವುದರಿಂದ ಇರಲಿ, ಅದು ಬಿಡಿ. ಈಗ ನೀರು ತಂಪಿದೆ, ನೀರಿಗೆ ಯಾರು ಒಡೆಯ? ಬುಧ. ಸಣ್ಣ ಮಟ್ಟಿನಲ್ಲಿ ನೋಡಿಕೊಳ್ಳುವಾಗ ಜಲ ಅಭಿಮಾನಿಯಾಗಿ ಅಂತ. ಬುಧನನ್ನು ದೊಡ್ಡ ನೀರು ನುಂಗಿ ಹಾಕುವುದಿಲ್ವಾ? ದೊಡ್ಡ ಯಾರು ಅಭಿಮಾನಿ ನೀರಿಗೆ? ವರುಣ. ಅದರಿಂದ ಬುಧ ವರುಣನಲ್ಲಿ ಪ್ರವೇಶ ಮಾಡ್ತಾನೆ. ಹೋಗುವುದು ಮಾರ್ಗ ಅಂದರೆ ಇಷ್ಟೇ. ಮಾರ್ಗ ಅಂದರೆ ಶೇಷ ಹೋದ ದಾರಿಯಲ್ಲೇ ನಾವು ಹೋಗುವುದು, ಗರುಡ ಹಾರಿದ್ದಲ್ಲೇ ಹಾರುವುದಲ್ಲ. ಮಾರ್ಗ ಅಂದರೆ ಅವರೊಳಗೆ ನಮ್ಮ ಪ್ರವೇಶ, ಅವರು ನಮಗೆ ಮಾರ್ಗರು ಅಂತ. ಶೇಷ ಭಗವಂತನೆಡೆಗೆ ಸಾಗುವಾಗ ನಾವು ಹೇಗೆ ಹೋಗ್ತೇವೆ ಅಂದರೆ ಯಾರೊಬ್ಬರೋ ಒಳಗೆ ಹೋಗಿ ಸೇರುತ್ತೆ. ನಾವು ಹೋಗುವ ರೀತಿ ಹಾಗೆ. ಆನೆ ಒಂದೊಮ್ಮೆ ಉಡುಪಿಯಿಂದ ಮಂಗಳೂರಿಗೆ ಹೋಗಿಬಿಟ್ರೆ ಅದರ ಮೇಲೆ ಕೂತದ್ದು ನೊಣವೋ ಜೇಡವೋ ಅದು ಸಹ ಮಂಗಳೂರಿಗೆ ಹೋಗ್ತದೆ. ಅದು ಹೋಗಲಿಲ್ಲ, ನಿಜವಾಗಿ ನೊಣ ಹೋದದ್ದಲ್ಲ, ಜೇಡ ಹೋಗಲಿಲ್ಲ, ಅದು ಕೂತೇ ಇತ್ತು, ಅದು ಗೊತ್ತೂ ಇಲ್ಲ. ಅದರ ಪ್ರವೇಶ ಮಾಡಿದ್ರಿಂದ, ಅದರ ಮೇಲೆ ಅಂಟಿಕೊಂಡದ್ರಿಂದ ಅದು ಹೋಗಿ ಹೋಯಿತು. ಹಾಗೆ ಯಾರ್ಯಾರಿಗೆ ಎಲ್ಲಿಯೂ ಹೋಗಲಿಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ, ಕಲಿತು ಸಾಧನೆ ಮಾಡಿ ಒಳಗೆ ಹೋಗಲಿಕ್ಕೆ ಒಂದು ಬಾಗಿಲು ತೆಗಿತಾರೆ. ಅದು ಯಾರು ಬಾಗಿಲು ಅಂದರೆ ಬುಧ ಎನ್ನುವ ಒಂದು ಸಣ್ಣ ನೀರಿಗೆ, ಸಮುದ್ರ ಎನ್ನುವ ಒಂದು ವರುಣ ಎನ್ನುವ ದೊಡ್ಡ ನೀರು ಬಾಗಿಲು ಅಂತ ತಿಳ್ಕೊಳ್ಳಿ. ಹೀಗೆ ಬುಧ ಹೋಗಿ ವರುಣನಲ್ಲಿ ಪ್ರವೇಶ ಮಾಡ್ತಾನೆ. ಆ ವರುಣ ಹೋಗಿ ಅಲ್ಲಿಂದ ಮುಂದಕ್ಕೆ ನೀರಾಯ್ತಲ್ಲ, ವರುಣ ದೊಡ್ಡ ನೀರು. ನೀರಿನ ಮಗದೊಂದು ದೊಡ್ಡ ಆಶಯ ಅಮೃತಾಂಶು. ನೀರಿನದ್ದೇ ಒಂದು ದೊಡ್ಡ ಗೆಡ್ಡೆ, ಹಿಮಗೆಡ್ಡೆ ಅಂತ ತಿಳ್ಕೊಳ್ಳಿ. ಅದು ಯಾರು ಅಂದರೆ ಅದು ಚಂದ್ರ. ಶೀತಲ, ಅವನು ಶೀತ ಧೀದಿತಿ ಬಿಂಬಾಯ ಅಂತ, ಅದಕ್ಕೆ ನಾನು ತಂಪನ್ನು ಎಲ್ಲ ಇಟ್ಟುಕೊಂಡದ್ದು. ತಂಪಿನ ಮೊತ್ತ ಅದು ಚಂದ್ರ. ಆ ಚಂದ್ರನಿಂದಾಗಿ ಕಡಲು ಮೇಲೆ ಇರ್ತದೆ, ಕೆಳಗಿಳಿತದೆ. ಲೆಕ್ಕಾಚಾರ ಉಂಟು. ಮತ್ತೆ ಬ್ರಹ್ಮಾಂಡ ಪುರಾಣ ಹೇಳ್ತದೆ, ಚಂದ್ರೋದಯದ ಚಂದ್ರಾಸ್ತದ ವ್ಯವಸ್ಥೆಯಲ್ಲಿ ಇದೆಲ್ಲ ಬಹಳ ಅದ್ಧೂರಿಯಾಗಿ, ಅಂದರೆ ಈ ನೆಲದ ಮೇಲೆ ಚಂದ್ರನಿಂದ ಎಷ್ಟೆಲ್ಲ ಪ್ರಭಾವ ಇರ್ತದೆ. ಇಡೀ ಸಮುದ್ರವೇ ಉಕ್ಕೇರುವಂತೆ ತಗ್ಗುವಂತೆ ಮಾಡಬೇಕಾದ್ರೆ ಎಷ್ಟು ಜೋರು ಇರ್ತಾನೆ. 15 ಇಂಚಿನಷ್ಟು ನೀರು ಮೇಲಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಮೇಲಕ್ಕೆ ಹೋಗ್ತದೆ ಅಂದರೆ ತಗ್ಗಬೇಕಲ್ಲ ಅಷ್ಟು. ಮತ್ತೆ ಲೆಕ್ಕ ಮಾಡಿಕೊಂಡು ಸಮುದ್ರದಲ್ಲಿ ನೀರು ಎಷ್ಟು ಎದ್ದಿತು ಚಂದ್ರೋದಯದಲ್ಲಿ ಹೆಚ್ಚು ಕಡಿಮೆಯಲ್ಲಿ ಎನ್ನುವುದನ್ನು ಪುರಾಣಕಾರರು ಸ್ಪಷ್ಟ ಹೇಳಿಬಿಟ್ಟಿದ್ದ. ಅದು ಹೇಗೆ ಅಳತೆ ಮಾಡಿಕೊಂಡಿದ್ದಾರೋ, ಹೇಗೆ ಅರ್ಥ ಮಾಡಿಸ್ತಾರೋ ಆಗ ಈ ದೊಡ್ಡ ಮೊತ್ತದ ಸಮುದ್ರನೂ ವರುಣನೂ ಪ್ರವೇಶ ಮಾಡುವುದು ಚಂದ್ರನಲ್ಲಿ. ಇದೀಗ ಚಂದ್ರಮಾರ್ಗ ಆಯ್ತು. ಈಗ ಅದು ತಂಪಾದ್ದರಿಂದ ಅದಕ್ಕೆ ನಾನು ಹೇಳಿದೆ ತಂಪಿನ ದಾರಿಯನ್ನು ಹುಡ್ಕೊಂಡು ಹೋಗಿ ಅಂತ. ಈ ಚಂದ್ರ ಮತ್ತೆ ಅನಿರುದ್ಧನಲ್ಲಿ ಪ್ರವೇಶ ಮಾಡುತ್ತಾನೆ, ಕಾಮನ ಮಗ ಅನಿರುದ್ಧ. ಅನಿರುದ್ಧ ಕಾಮನಲ್ಲಿ ಪ್ರವೇಶ ಮಾಡುತ್ತಾನೆ. ಕಾಮ ಅವ ವಾರುಣಿಯಲ್ಲಿ ಪ್ರವೇಶ ಮಾಡುತ್ತಾನೆ. ವಾರುಣಿ ಅಂದರೆ ಶೇಷನ ಮಡತಿ. ಆ ವಾರುಣಿ ಶೇಷನಲ್ಲಿ ಪ್ರವೇಶ ಮಾಡಿ, ಸಾಮಾನ್ಯವಾಗಿ ಹೆಂಡತಿಯರಿಗೆಲ್ಲ ಗಂಡನಲ್ಲೇ ಪ್ರವೇಶ ಇರುವುದು. ಶೇಷನಲ್ಲಿ ಪ್ರವೇಶ ಮಾಡ್ತಾನೆ. ಶೇಷ ಮತ್ತೆ ಸರಸ್ವತಿಯಲ್ಲಿ ಹೋಗ್ತಾನೆ. ಬೇಕಾದ್ರೆ ಭಾರತಿಯಿಂದ ಇಟ್ಕೊಳ್ಳಿ, ಅದು ಸರಸ್ವತಿಯಲ್ಲಿ ಹೋಗ್ತಾನೆ. ಆಕೆ ಬ್ರಹ್ಮನಲ್ಲಿ ಹೋಗ್ತಾಳೆ. ಬ್ರಹ್ಮ ಲಕ್ಷ್ಮಿಯಲ್ಲಿ, ಲಕ್ಷ್ಮೀ ನಾರಾಯಣರಲ್ಲಿ. ಇದು ಲಯದ ಕ್ರಮ, ಇದು ಮಾರ್ಗ. ಇದು ಶೇಷ ಮಾರ್ಗ ಆಯಿತು. ಇದು ಎಲ್ಲ ತಂಪಿನವರು ಹೆಚ್ಚು ಸಿಗುವುದರಿಂದ ಗುರುತಿಸಿಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಾನು ಹೇಳಿದೆ ಅಷ್ಟೇ. ಇನ್ನೊಂದು ಕಡೆಯಲ್ಲಿ ಬಿಸಿ ಅಂದೆ. ಈಗ ಬಿಸಿಗೆ ಬರುವ ಅಗ್ನಿಗೆ ಯಾರು ಅಧಿಪತಿ? ಅಗ್ನಿಗೆ ಅಧಿಪತಿ ಯಾರಿಗೆ ಹೇಳಿದ? ಅಗ್ನಿ ಅಲ್ವ? ಹಾಂ, ಸರಿ ಸರಿ. ದೊಡ್ಡ ಅಗ್ನಿಗೆ ಅಗ್ನಿ ಅಧಿಪತಿ, ಸಣ್ಣ ಅಗ್ನಿಗೆ ಅಗ್ನಿ ಮಗ ಅಧಿಪತಿ, ಅಗ್ನಿಪುತ್ರ. ಈಗ ಇಲ್ಲಿ ಕೆಳಗೆ ಬುಧ ಇದ್ದಲ್ಲ, ಅವನ ಸ್ಥಾನದಲ್ಲಿ ಅಗ್ನಿಪುತ್ರರು ಇದ್ದಾರೆ ತುಂಬ ಜನ.
49 ಜನ ಇದ್ದಾರೆ. ಇನ್ನೊಂದು ದಿವಸ ಅವರ ಡೀಟೇಲ್ ಕೊಡ್ತೇನೆ. ಪಾವಕ, ಪವಮಾನ, ಶುಚಿ, ಅವರು ಹವ್ಯವಾಹ, ಕವ್ಯವಾಹ ಒಂದು ಸತಿ ಹೇಳಿದೆ ಕಾಣುತ್ತೆ. ಅದರೊಟ್ಟಿಗೆ ಅಸುರರಿಗೆ, ಈ 3 ಜನ ಮಕ್ಕಳು 3 ಜನರಿಗೆ ಆಹುತಿಯನ್ನು ತಗೊಂಡು ಹೋಗ್ತಾರೆ. ದೇವತೆಗಳಿಗೆ, ಪಿತೃಗಳಿಗೆ ಮತ್ತು ಅಸುರರಿಗೆ. ಶುಚಿ ಎನ್ನುವ ಅಸುರರಿಗೆ ಹವ್ಯವನ್ನು ತಗೊಂಡೋಗಿ ಕೊಡುವ ವ್ಯವಸ್ಥೆ ಅಪಕ. ಹಾಗಾಗಿ ನಾವು ಅಂಥ ಅಗ್ನಿಗಳನ್ನೆಲ್ಲ ಗುರುತಿಸಿಕೊಳ್ಬೇಕು. 49 ಅಗ್ನಿಗಳನ್ನು ಒಬ್ಬೊಬ್ಬರಿಗೆ 15 ಮಕ್ಕಳಿದ್ದಾರೆ. ಇವರು 3 ಮಕ್ಕಳಾಯಿತು ಪ್ರಧಾನ ಅಗ್ನಿಗೆ. ಆ ಒಬ್ಬೊಬ್ಬರಿಗೆ 15 ಮಕ್ಕಳಿದ್ದಾರೆ. ಅವರಿಗೆ ಹೆಸರುಂಟು, ಅವರ ಕೆಲಸ ಉಂಟು, ಅವರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿಗೆ ಸಿಗ್ತಾರೆ ಅಂತ ಉಂಟು, ಏನು ಮಾಡಲಿಕ್ಕೆ ಬರುತ್ತೆ ಅಂತ. ಇದನ್ನೆಲ್ಲ ನೋಡಲೇಬೇಕಾದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ನೋಡಿ ಸಿಗ್ತದೆ. ಬೇರೆ ಕಡೆಯೂ ಬಂದಿದೆ. ಸುಮಾರು ಅಗ್ನಿಗಳ ಮಹಾಭಾರತವು ಕೊಡ್ತದೆ, ಅಗ್ನಿ ಪರೀಕ್ಷೆ ಮಾಡುತ್ತೆ. ಭಾಗವತ ಬಹಳ ಕಡಿಮೆ ಮಟ್ಟಿನಲ್ಲಿ ಹೇಳುತ್ತೆ, ಭಾರತ ಚೆನ್ನಾಗಿ ಹೇಳುತ್ತೆ ಅಗ್ನಿವಂಶವನ್ನು. ಈ ಅಗ್ನಿಪುತ್ರರು ಸಣ್ಣ ಅಗ್ನಿಗಳು. ಇವರು ದೊಡ್ಡ ಅಗ್ನಿಯಲ್ಲಿ, ಪ್ರಧಾನ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾರೆ. ಪ್ರಧಾನ ಅಗ್ನಿ ಎನ್ನುವುದೇ ಒಂದು ದೊಡ್ಡ ಸಂಗತಿ. ಅದಕ್ಕೆ ಇನ್ನೂ ಬಿಸಿಯಾದದ್ದು ಯಾವುದಂದರೆ ಸೂರ್ಯ. ಇಲ್ಲಿ ಬುಧನ ಸ್ಥಾನದಲ್ಲಿ ಅಗ್ನಿಪುತ್ರ ಬಂದ, ಬುಧ ಪ್ರವೇಶಗೊಂಡ ವರುಣನ ಜಾಗದಲ್ಲಿ ಅಗ್ನಿಯೇ ಬಂದ, ಪ್ರಧಾನ ಅಗ್ನಿಯೇ ಬಂದ. ದೊಡ್ಡ ನೀರು, ದೊಡ್ಡ ಅಗ್ನಿ. ಆ ದೊಡ್ಡ ನೀರು ಚಂದ್ರನಲ್ಲಿ ಲಯಗೊಂಡಿತು. ಇಲ್ಲಿ ದೊಡ್ಡ ಬೆಂಕಿ ಸೂರ್ಯನಲ್ಲಿ ಲಯಗೊಳ್ಳೋದು. ಈಗ ಚಂದ್ರ ಮತ್ತು ಸೂರ್ಯ ಇಬ್ಬರು, ಅದಕ್ಕೆ ನಾನು ಚಂದ್ರ ಸೂರ್ಯ ಮಾರ್ಗ ಅಂತ ಇದನ್ನು ಕರೀಬಹುದು ಬೇಕಾದರೆ ಅಂತ. ಆ ಸೂರ್ಯನು ಮತ್ತೆ ಗುರುವಿನಲ್ಲಿ ಪ್ರವೇಶ ಮಾಡುತ್ತಾನೆ. ಇವತ್ತಿನ ಅಧಿಪತಿಯಾದ, ವಾರದ ದೇವತೆಯಾದ ರವಿ ಗುರುವಿನಲ್ಲಿ ಪ್ರವೇಶ ಮಾಡ್ತಾನೆ. ಇನ್ನೊಂದು ಕಡೆಯಿಂದ ಗುರುವಿನ ಪ್ರವೇಶಕ್ಕೆ ಶನಿಯು ಬಂದು ಸೇರುತ್ತಾನೆ. ತಂದೆ ಮಗ ಇಬ್ಬರು ಪ್ರವೇಶ ಮಾಡುವ ಒಂದು ಬಾಗಿಲು. ಸೂರ್ಯನಿಗೆ ಮಗ ಶನಿಯೂ ಇದ್ದಾನೆ, ಸೂರ್ಯನಿಗೆ ಯಮ ಮಗ ಇದ್ದ ಹಾಗೆ ಇಲ್ಲಿ ಪ್ರವೇಶ ಮಾಡ್ತಾನೆ ಗುರುವಿನಲ್ಲಿ. ಆ ಗುರು ಮತ್ತೆ ಇಂದ್ರನಲ್ಲಿ ಪ್ರವೇಶ ಮಾಡ್ತಾನೆ. ಇಂದ್ರ ಸುಪರ್ಣಿಯಲ್ಲಿ ಪ್ರವೇಶ ಮಾಡ್ತಾನೆ, ಗರುಡನ ಮಾಡತಿ. ಸುಪರ್ಣಿ ತನ್ನ ಇನಿಯನಲ್ಲಿ, ಗರುಡನಲ್ಲಿ ಪ್ರವೇಶ ಮಾಡ್ತಾನೆ. ಗರುಡ ಸರಸ್ವತಿಯಲ್ಲಿ, ಸರಸ್ವತಿ ಬ್ರಹ್ಮನಲ್ಲಿ, ಬ್ರಹ್ಮ ಲಕ್ಷ್ಮಿಯಲ್ಲಿ, ಲಕ್ಷ್ಮೀನಾರಾಯಣರು. ಹೀಗೆ 2 ಕವಲುಗಳು. ನಾನು ಪ್ಯಾರಲರ್ ಆಗಿ ಚಿಂತನೆ ಮಾಡಲಿಕ್ಕೋಸ್ಕರ ಅವರನ್ನು ಸುಲಭವಾಗಿ ಹೇಳಿಕೊಂಡೆ. ಇಲ್ಲಿ ಏನಾಯಿತು ಕೇಳಿದರೆ, ಅನಿರುದ್ಧನಿಗೆ ಸರಿಯಾಗಿ ಅಲ್ಲಿ ನಾನು ಎತ್ತಿಕೊಂಡದ್ದು ಗುರುವನ್ನು, ಬೃಹಸ್ಪತಿ ದೇವತೆಯನ್ನು. ಬೃಹಸ್ಪತಿಯ ಪಕ್ಕದಲ್ಲಿ ಬೃಹಸ್ಪತಿ ಸಮನಾದವ ದಕ್ಷ ಇದ್ದಾನೆ, ಮತ್ತು ಸ್ವಯಂಭೂಮನು ಇದ್ದಾನೆ. ಇವರು ಎಲ್ಲ ಒಟ್ಟು ಸೇರಿಕೊಂಡು ಇಂದ್ರನಲ್ಲಿ ಪ್ರವೇಶಕ್ಕೆ ಬರ್ತಾರೆ. ಹಾಗಾಗಿ ದಕ್ಷನನ್ನು ಅವಲಂಬಿಸಿಕೊಂಡು ಭೃಗ್ವಾದಿ ಋಷಿಗಳು ಸೇರುತ್ತಾರೆ. ಮನುವಿನನ್ನು ಆತುಕೊಂಡು ಯಮ ಬಂದಿರ್ತಾನೆ. ಯಮನ ಅಂದರೆ ಪ್ರವೇಶಕ್ಕೆ ಮನು ಗುರುವಿನಲ್ಲಿ ಪ್ರವೇಶ ಮಾಡುವ, ಮನು ಇಂದ್ರನಲ್ಲಿ ಪ್ರವೇಶ ಮಾಡುವ ಗುರು ಸಮಾನನು ಸ್ವಯಂಭುವ ಮನು, ಮೊದಲ ಮನ್ವಂತರದ ಅಧಿಪತಿ, ಶತರೂಪನ ಗಂಡ, ಉತ್ತಾನಪಾದ ಪ್ರಿಯವ್ರತನ ತಂದೆ, ಧ್ರುವನ ಅಜ್ಜ. ಅವರು ಪ್ರವೇಶ ಮಾಡುವಾಗ ಅವನ ಒಳಗೆ ಯಮ ಸೇರಿಕೊಂಡಿರ್ತಾನೆ. ಯಮನನ್ನು ಆತುಕೊಂಡು ಬಂದವರು ನಾವು ಮನುಷ್ಯರು. ಮನುಷ್ಯರು ಸೇರುವಂಥದ್ದು ಎಲ್ಲಿ ಕೇಳಿದರೆ ಯಮನಲ್ಲಿ. ಯಮ ಪ್ರವೇಶ ಮಾಡೋದು ಮನುವಿನಲ್ಲಿ, ಮನು ಪ್ರವೇಶ ಮಾಡೋದು ಮತ್ತು ಇಂದ್ರನಲ್ಲಿ. ಅಲ್ಲಿಂದ ಮುಂದಕ್ಕೆ ಸುಪರ್ಣಿಯಲ್ಲಿ ಗರುಡ. ಹಾಗಾಗಿ ನಮ್ಮ ಮಾರ್ಗ ಯಾವುದು ಗೊತ್ತಾಯ್ತು ಈಗ ನಿಮಗೆ, ಗರುಡ ಮಾರ್ಗ. ಗಂಧರ್ವರು ಕುಬೇರನನ್ನಿಟ್ಟುಕೊಂಡು ಅಲ್ಲಿ ಸೋಮನನ್ನು ಸೇರಿಕೊಂಡು, ಚಂದ್ರನನ್ನು ಸೇರಿಕೊಂಡು ಹೋಗ್ತಾರೆ. ಆದ್ದರಿಂದ ಚಂದ್ರನ ಅಂದರೆ ವರುಣನ, ಇವರಲ್ಲಿ ಹತ್ತಿರದಲ್ಲಿ ಇರುವವರಲ್ಲಿ ಗಂಧರ್ವರು. ಕುಬೇರ ಅಲ್ಲಿ ಬರ್ತಾನೆ. ಸೋಮನಿಗೆ ಸಂಬಂಧಿಸಿದವನು, ಸೋಮನ ಗೆಳೆಯನಾಗಿ ಉತ್ತರ ದಿಕ್ಕಿನಲ್ಲಿ ಸೋಮನು ಇದ್ದಾನೆ. ಅಂದರೆ ಸೋಮ ಅಂದರೆ ಚಂದ್ರ ಇದ್ದಾನೆ, ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಕುಬೇರನಿದ್ದಾನೆ. ಇರಲಿಕ್ಕೆ ಕಾರಣ ಅವರಿಬ್ಬರು ಪ್ರವೇಶ ಮಾಡೋದು ಶೇಷ ಮಾರ್ಗದಲ್ಲಿ. ಅದು ಒಂದು ಬಿಟ್ಟರೆ ಇಲ್ಲಿ ಮನುವಿನ ಜೊತೆಯಲ್ಲಿ, ಮನುವಿನೊಳಗೆ ವಯೋಸ್ವತಾದಿಗಳು ಮನುಗಳು ಹೋಗ್ತಾರೆ. ಇವತ್ತಿನ ಮನ್ವಂತರದ ಒಡೆಯರು, ಉಳಿದ ಮನ್ವಂತರದ ಒಡೆಯರು, ಕೆಳಗಿನವರು ಎಲ್ಲ, ಇವರೆಲ್ಲ ಮನುಗಳು ಮನುವಿನ ಜೊತೆಯಲ್ಲಿ ಸೇರುವುದರಿಂದ ಈ ಎಲ್ಲ ಮನ್ವಂತರದಲ್ಲಿ ಒಡೆಯರಾಗಿ ನಿಂತ ಚಕ್ರವರ್ತಿಗಳು ಇಲ್ಲೇ ಪ್ರವೇಶ ಮಾಡುತ್ತಾರೆ. ಅದನ್ನು ಚಕ್ರವರ್ತಿಗಳಿಗೆ, ಗಂಧರ್ವರಿಗೆ, ಗಂಧರ್ವರಿಗಲ್ಲ, ಮನುಷ್ಯರಿಗೆ, ಋಷಿಗಳಿಗೆ, ಇವರಿಗೆಲ್ಲ ಪ್ರವೇಶ ದಾರಿ ಇರುವುದು ಗರುಡ ಮಾರ್ಗ. ಇದರ ಜೊತೆಯಲ್ಲಿ ಪಿತೃಗಳಿಗೂ, ಯಾಕೆ ಯಮನೊಟ್ಟಿಗೆ ಮನುಷ್ಯರ ಜೊತೆಯಲ್ಲಿ ಪಿತೃಗಳು ಪ್ರವೇಶ ಮಾಡ್ತಾರೆ. ಯಮ ಪಿತೃಪತಿಯಾಗಿದ್ದಾನೆ. ಇಷ್ಟು ಮುಖ್ಯ. ಇದು ಗರುಡ ಮಾರ್ಗದಲ್ಲಿ ಸ್ವಲ್ಪ ಜನರು ಜಾಸ್ತಿ ಇದ್ದಾರೆ. ರಶ್ ಏನಾಗುವುದಿಲ್ಲ, ಅಗಲ ಉಂಟಲ್ಲ, ಅಂತರಿಕ್ಷ ಮಾರ್ಗ ಜಾಸ್ತಿ ಉಂಟಲ್ಲ, ನೆಲಕ್ಕಿಂತ ಜಾಸ್ತಿ ಮುಗಿಲಲ್ವ, ಹಾಗಾಗಿ ಹೋಗಲಿಕ್ಕೆ ಸುಲಭ ಅಂತ ನಿಮಗೆ ಸುಮ್ಮನೆ ಅವಧಾನಕ್ಕೋಸ್ಕರ ಹೇಳಿದೆ. ಇದು ಟೆಕ್ನಿಕ್ ಅಷ್ಟೇ. ಸುಮ್ಮನೆ ತಿಳ್ಕೊಳ್ಳುವುದು ಹೇಗೆ, ಮರೆಯಲಾರದಂತೆ ಅದನ್ನು ಹೇಗೆ ಜಿತ್ತ ಮಾಡಿಕೊಳ್ಳುವುದು ಅಂದರೆ ಇಷ್ಟೇ. ಒಂದೇ ಪಾಠದಿಂದ ಪೂರ್ತಿ ಅರ್ಥ ಆಗಿರಬೇಕು, ವಿದೌಟ್ ಚಾರ್ಟ್. ಅಂದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವೆಲ್ಲ ಮಾತುಗಳನ್ನು ಕೊಟ್ಟೆ. ಇದ್ಯಾವುದು ಬಹಳ ಕ್ಲಿಷ್ಟವಾದ, ಗಟ್ಟಿಯಾದ, ಗಮ್ಯವಾದ ಪಾದಗಳ ಪಾಠ ಮಾಡುವಾಗಲೇ ಯಾರು ಹೇಳಿಕೊಡುವುದಿಲ್ಲ, ಬಿಡಿಸಿ ನಾವೇ ಓಡ್ಕೊಂಡು ಹೋಗಬೇಕು ಅದರ ಹಿಂದೆ ಅಷ್ಟೇ. ಹಾಗಾಗಿ ಇದೆರಡನ್ನು ಇಷ್ಟು ಸಾಕು. ಇದನ್ನಾಚೆ ಇನ್ನು ಯಾರೆಲ್ಲ ಎಲ್ಲಿ ಸೇರ್ತಾರೆ ಎನ್ನುವುದನ್ನು ಕುತೂಹಲ ಇದ್ದರೆ ಮತ್ತೆ ತಿಳ್ಕೊಂಡು ಓದಿ, ಹುಡುಕಿಕೊಂಡು ಹೋಗಿ ಎಲ್ಲಿ ಹೋಗ್ತಾರೆ ಅಂತ. ಅಂತೂ ಟೋಟಲಿ ಸಾಮಾನ್ಯವಾದ ಗರುಡ ಮಾರ್ಗ ಶೇಷ ಮಾರ್ಗದ ಒಂದು ಕಲ್ಪನೆಯನ್ನು, ಚಿತ್ರಣವನ್ನು ಕೊಟ್ಟೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರು 4 ತತ್ವಗಳನ್ನು ಇಟ್ಟುಕೊಂಡ್ರು. ಲಯ ಅಂದ ತಕ್ಷಣ ಲಯಕ್ಕೆ 2 ದಾರಿ ಇದೆ, ಒಬ್ಬ ಶೇಷ, ಒಬ್ಬ ಗರುಡ.
ಇಬ್ಬರಲ್ಲಿಯೂ ಬೆನ್ನ ಹಿಂದೆ ಸುಮಾರು ಜನ ಇದ್ದಾರೆ. ಆದ್ದರಿಂದ ಆಚಾರ್ಯರು ಹೇಳುವಾಗ ಶಬ್ದಗಳು ಆದ್ಯಾಹ ಹೇಳಿಕೊಳ್ಳುವಾಗ ಪ್ರಧಾನ ಮುಖ್ಯ ಅಲ್ವಾಗ ಇದನ್ನೆಲ್ಲ ಅಂಟಿಸಿಕೊಳ್ಳಿಕ್ಕುಂಟು. ಮುಂತಾದವರು ಅಂದಾಗ ಎಕ್ಸೆಟ್ರಾ ಅಂದರೆ ಯಾರೆಲ್ಲ ಬರಲಿಕ್ಕುಂಟು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ಇದು ತಿಳ್ಕೊಳ್ಳೇಬೇಕಾದ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಾವು ಎಲ್ಲಿ ಹೋಗ್ತೇವೆ ನಮಗೇನು ಹೊತ್ತು. ಸುಮಾರು ಜನರಿಗಂತೂ ಮೊದಲೇ ಕಲ್ಪನೆ ಇರಲಿಲ್ಲ, ಹೌದಲ್ಲ, ನಾವು ಯಾವ ಮಾರ್ಗ ಅಂತ. ಈಗ ನೋ ಡೌಟ್ ನಾವು ಯಾವ ಮಾರ್ಗಕ್ಕೆ ಸೇರಬೇಕು ಎನ್ನುವುದನ್ನು ಸಂಶಯಿಸುವಂತಿಲ್ಲ. ನೆಲಮಾರ್ಗ ಬಿಡಿ, ವಾಯುಮಾರ್ಗ ಹಿಡಿಯಿರಿ, ಮೇಲಕ್ಕೆ ಹಾರಲಿಕ್ಕೆ ಇಷ್ಟಪಡಿ. ಯಾಕೆ ಗರುಡ ವಾಹನನ ಪ್ರೀತಿಗೆ ಪಾತ್ರರಾಗಿ. ಇದು ದೊಡ್ಡ ಸಂಗತಿ ಒಂದು ದೃಷ್ಟಿಯಿಂದ. ಇಷ್ಟು ಆಚಾರ್ಯರು ಎತ್ತಿಕೊಂಡ ಒಂದು 4 ತತ್ವಗಳ ಹಿರಿಮೆಗೋಸ್ಕರ ಕೊಟ್ಟ ನಾನೊಂದು 3-4 ಬಗೆಯ ಚಿಂತನೆ ನಮ್ಮ ಗುರುಗಳು ಬನ್ನಂಜಿಯವರು ಒಂದು ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳಬೇಕು. ಅಂದರೆ ಇದನ್ನೇ ಸುಮಾರು ಜನ ನೋಡಿದ ವ್ಯೂ ಲೈಕ್ ಇರುತ್ತೆ ಕೆಲವೊಮ್ಮೆ. ಅವರು ಹೇಳುತ್ತಾರೆ, ಐತರೇಯದ ಹಿನ್ನೆಲೆಯಲ್ಲಿ ಚತ್ವಾರ ಪುರುಷಾ ಬಾಧ್ವ ಇತಿ ಬಾಧ್ವ ಅಂತ ಬಾಧ್ವ ಹೇಳಿದ ಹಾಗೆ 4 ಜನರು ಲೆಕ್ಕ. ಅಲ್ಲಿ ಪ್ರಾಣ ಇಲ್ಲ. ಅವ್ರು ಹೇಳುವಲ್ಲಿ ಶರೀರ ಪುರುಷ, ಛಂದ ಪುರುಷ, ವೇದ ಪುರುಷ, ಮಹಾಪುರುಷ ಇತಿ ಅಂತ ಅವನೇ ಹೇಳಿದ್ದದು, ಬಾಧ್ವ ಹೇಳಿದ್ದು. ಉಳಿದವರೆಲ್ಲ ಹಾಗೆ ಅರ್ಥ ಮಾಡ್ತಾರಂದನ್ನು ಕೇಳಲಿಕ್ಕೆಲ್ಲ ಹೋಗಬೇಡಿ. ವೇದಗಳಿಗೆ ತುಂಬ ಅರ್ಥ ಇದೆ, ಉಪನಿಷತ್ತುಗಳಿಗೆಲ್ಲ ಅಪರಂಪಾರವಾದಂತಹ ಸಂಗತಿಗಳು. ನಾನು ಬಹಳ ಹಿಂದೆ ಹೇಳಿದ್ದೇನೆ, ವೇದಗಳು ಏನು, ಶಾಸ್ತ್ರಯೋನಿತ್ವಾತ್ ವಿಷಯ ಬಂದಾಗ, ಶಾಸ್ತ್ರದ ಚಿಂತನೆ ಮಾಡಿಕೊಂಡಾಗ ವೇದಗಳು, ವೇದಾಂಗಗಳು, ಅದರ ಪರಿಚಯ ಎಲ್ಲ ಸಾಮಾನ್ಯವಾಗಿ ಸ್ಥೂಲವಾಗಿ ಕೊಟ್ಟಿದ್ದೇನೆ. ಅಂದರೆ ಸುಮಾರು ಕೇಳಿದಾಗ ಕೆಲವೊಮ್ಮೆ ಕೇಳಿದ್ದು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ, ಒಂದಕ್ಕೊಂದು ಸಂಬಂಧ ಸಿಗ್ತದೆ. ಒಂದೇ ಕಡೆ ಒಮ್ಮೆ ಕೂತಾಗ ಏನು ಸಿಗುವುದಿಲ್ಲ, ಪಕ್ಕಕ್ಕೆ ಅರ್ಥ ಆಗುವುದಿಲ್ಲ. ಮುಕ್ಕಾಲಾಂಶ ಆದ ನಂತರ ಊಟಕ್ಕೆ ಬಂದರೆ ಎಂತ ಸಿಗ್ತದೆ ಕೇಳಿದರೆ, ಕೆಲವೊಮ್ಮೆ ಮಜ್ಜಿಗೆ ನೀರು ಮಾತ್ರ ಉಳಿತದೆ, ಪಾಯಸವು ಖಾಲಿ ಆಗಿರ್ತದೆ. ಆದರೆ ಮೊದಲೊಂದು 10 ನಿಮಿಷ ಆದರೂ ಊಟಕ್ಕಿಂತ ಮೊದಲು ಬಂದಿದ್ದರೆ ಮೊದಲಿಂದ ಹಾಕುವ ಸ್ಟೈಲ್, ಅದನ್ನು ಜೋಡಿಸುವ ರೀತಿ ಎಲ್ಲ ಕಲೀಲಿಕ್ಕೆ ಆಗ್ತದೆ. ಇಲ್ಲ ಅಂದರೆ ಮಧ್ಯದಲ್ಲಿ ಬಂದು ಸೇರಿದರೆ ಎಲ್ಲಿಯೋ ಹಾಕಿದ್ದನ್ನು ಎತ್ತಿ ತಂದು ಎಲೆ ಇಡುವಾಗ ಎಲ್ಲ ಒಟ್ಟಾಗುವುದುಂಟು. ಕೆಲವೊಮ್ಮೆ ನಾವು ಯೋಚನೆ ಮಾಡೋದನ್ನು, ಅನ್ನಕ್ಕೆಲ್ಲ ಕೂಸುಂಬರಿ ಎಲ್ಲ ಹಾಕಿ ಅನ್ನ ಮಾಡ್ತಾರಾ ಅಂತ. ಅದು ಆದದ್ದಲ್ಲ, ಅದು ಒಟ್ಟು ಆದದ್ದು. ಹೀಗಾಗಿ ಸುಮಾರು ಪ್ರವಚನಗಳ ವ್ಯಾಖ್ಯೆಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಒಂದಕ್ಕೊಂದರ ಸಂಬಂಧದಲ್ಲಿ ಇಲ್ಲಿ ಸಿಗುತ್ತಲ್ಲ, ಇಲ್ಲಿ ಹೇಳಿದ್ರಲ್ಲ ಅಂತ. ಹಾಗೆ ನಾನು ಇವತ್ತಿನವರೆಗೂ ಶೇಷಮಾರ್ಗ ಗರುಡ ಮಾರ್ಗವನ್ನು ಎಲ್ಲಿಯೂ ಸ್ಪಷ್ಟ ಹೇಳಲಿಕ್ಕೆ ಹೋಗಲಿಲ್ಲ. ಒಂದು ಕ್ಲಿಷ್ಟ ಪ್ರಮೇಯವೂ ಹೌದು, ಸಾಮಾನ್ಯ ಸಾಯಲು ಹೊರಡದವರಿಗೆ ಹೇಳಿ ಏನು ಉಪಯೋಗ ಇಲ್ಲದ ಸಂಗತಿ ಹೌದು. ಯಾಕೆ ಗಮ್ಯಪಾದ ಮತ್ತು ಇದೆಲ್ಲ ಸಾಧನ ಪಾದಗಳನ್ನೆಲ್ಲ ಕೊನೆಯ ಹೊತ್ತಿನಲ್ಲಿ ಮೆಲ್ಲ ಕಣ್ಣು ಕೂರುವಾಗ ಕೆಲವರಿಗೆ ಪಾಠ ಮಾಡೋದು, ಅದು ಕಿವಿಯೂ ಕೂರ್ತಿರ್ತದಾಗ ಅರ್ಥ ಆಗಲಿಕ್ಕೆ ಕಷ್ಟ ಇರುತ್ತೆ. ಬಿಡಿ ಏನಾದರೂ. ಹೀಗೆ ಆಚಾರ್ಯರು ಹೇಳುವಾಗ 4 ಪುರುಷರ ಬಗ್ಗೆ ಉಪನಿಷತ್ತು ಮಾತಾಡಿದೆ. ಹಾಗಾಗಿ ಆಚಾರ್ಯರು 4 ಪುರುಷರನ್ನು ಎತ್ತಿಕೊಂಡ್ರು ಅಂತ. ಸರಿಯೇ, ಅದು ಸರಿಯೇ. ಆದರೆ ಇಲ್ಲಿ 4 ಪುರುಷರನ್ನು ಎತ್ತಿಕೊಳ್ಳುವಲ್ಲಿ ಶರೀರ ಪುರುಷ ಶಿವ, ಛಂದ ಪುರುಷ ಶೇಷ, ಆನಂತರ ವೇದ ಪುರುಷ ಗರುಡ, ಮಹಾಪುರುಷ ಚತುರ್ಮುಖ. ಚತುರ್ಮುಖನನ್ನು ಮೊದಲೇ ಮಾತಾಡ್ತಾಳೆ ಇಲ್ಲಿ. ರಮೆಯ ಭಾಗ್ಯಕ್ಕೆ ಒಳಗಾದವನ ಚತುರ್ಮುಖ ಅಂತ ಆಚಾರ್ಯರು ಮೊದಲೇ ಎತ್ತಿಕೊಳ್ತಾರೆ. ಆದರೆ ಮಹಾಪುರುಷ ಮೊದಲೇ ಬರ್ತಾನೆ. ಆದರೆ ಅನುಕ್ರಮದಲ್ಲಿ ಏನು ಭಂಗ ಇದೆ, ಅದರ ಅರ್ಥದಲ್ಲಿ ಏನು ತಪ್ಪಿಲ್ಲ. ವಾಸ್ತವವಾಗಿ 4 ಜನ. ಪ್ರಾಣನನ್ನು ಯಾಕೆ ಹೇಳಲಿಲ್ಲ ಅಂದರೆ ಪ್ರಾಣ ಪುರುಷರಲ್ಲಿ ಸೇರಲಿಲ್ಲ, ಇಲ್ಲಿ ಬರಲಿಲ್ಲ ಅವರು. ಇದು 4 ಯಾಕೆ ಆಯಿತು? ಇದಕ್ಕಾದರೆ ಏನಾದ್ರೊಂದು ಅರ್ಥ ಹೇಳಬೇಕಲ್ಲ. ಈಗ ಉಪನಿಷತ್ತಿನ ಮೇಲೆ ನಾವು ಸವಾರಿ ಮಾಡಬೇಕಾಗತ್ತೆ. ಉಪನಿಷತ್ತೇನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ, ಅರ್ಥ ಆದವರಿಗೆ ಮಾತ್ರ ಅದು ಮುಟ್ತದೆ. ಗೊತ್ತಿಲ್ಲದವರಿಗೇನು ಗೊತ್ತಿಲ್ಲಲ್ವ ನಿನಗೆ ಅಂತ ಹೋಗು ಅಂತಾರೆ. ಮಂಗಳಾಯಿತು ಒಂದು ಗಮ್ಮತ್ತು ನೋಡಿ. ಏನಾದರೂ ಗೊತ್ತುಂಟಾ ಚೂರು ಹೇಳಿಬಿಡ್ತಾರೆ, ಗೊತ್ತಾಯಿತು ಅಂತ ಅರ್ಥ. ಗೊತ್ತಾಯಿತು ಆಗಬೇಕು ನಾವು, ಅಷ್ಟರಲ್ಲಿ ಮುಗಿಯಿತು ಅದರದ್ದು ಪಾಠ. ಗೊತ್ತಿಲ್ಲ ಏನು ನನಗೆ ಹೇಳಿದರೆ ಬೇಸಿಕಾ, ಹಾಗಾದರೆ ಬೇಡ ನಿನಗೆ ಅಂತ ಹೇಳಿ ಮಂಗಳಾಯಿತು ಹೋಗಿ ಅಂತಾರೆ. ಕಷ್ಟ ಅಂದರೆ ವೇದಾಂತಗಳು ಯಾವತ್ತೂ ನಮ್ಮನ್ನು ಮಾತಾಡಿಸುವ ರೀತಿ ಹೀಗೆ. ಹತ್ತಿರ ಕರೀತದೆ, ನಾವು ತೆರೆದಿದ್ದರೆ ನೇರ ಊಟ ಹಾಕಿ ಕಳಿಸ್ತದೆ. ನಾವು ತೆರಲಿಕ್ಕೆ ಕೇಳೋದಿಲ್ಲ ಆದರೆ ಮತ್ತೆ ಥೆರಪಿ ಮಾಡಲಿಕ್ಕೆ ಹೋಗುವುದಿಲ್ಲ, ಶುರು ಮಾಡೋದು ಮತ್ತೆ ಕಳಿಸ್ತದೆ. ಇದು ಎಷ್ಟೋ ಜನ್ಮಗಳ ಪಾಠ ಹೇಳಿದ್ದು ನಾನು. ಇದು ಹೇಳಲಿಕ್ಕೆ 1-2 ನಿಮಿಷದಲ್ಲಿ ಮಾತಾಡಿದೆ. ಆದರೆ ಇದು ಎಷ್ಟೋ ಜನ್ಮಾಂತರಗಳಲ್ಲಿ ಆದ ಬದಲಾವಣೆಗಳು ಇಲ್ಲಿ ಇರ್ತವೆ. ಆಗಲಿ ಬೇಕು ಅದು ಹಾಗೆ, ಒಮ್ಮೆಗೆ ಅಲ್ಲ, ಯಾವುದು ಆಗುವುದಿಲ್ಲ. ನಭ ಪತಂತಿ ಆತ್ಮಸಮಂ ಪತತ್ರಿಣ, ಇದಂತೂ ಅರ್ಥ ಮಾಡಿಕೊಳ್ಳಲೇಬೇಕಾದ ಸಂಗತಿ. ಹಕ್ಕಿಗಳಿವೆ, ರೆಕ್ಕೆಗಳಿವೆ, ಹಾರುತ್ತವೆ ಎನ್ನುವುದು ವಿಜ್ಞಾನ ಆಗಿದ್ದರೂ ಕೋಳಿಯು ಗುಬ್ಬಿಯು ಹತ್ತಿರದಲ್ಲಿ ನೋಡಿಕೊಂಡ್ರೆ ಹಾರುವುದು ಹೇಗೆ ಯೋಚನೆ ಮಾಡಿದರೆ ಬಾಯಿ ಮುಚ್ಚಬೇಕಾಗತ್ತೆ. ಕೋಳಿಯ ರೆಕ್ಕೆ, ಕೋಳಿಯ ಗಾತ್ರ, ಕೋಳಿಯ ಗೌಜಿ ಎಲ್ಲ ನೋಡಿಕೊಂಡ್ರೆ ಅದು ಕಂಡಾಬಟ್ಟಿ ಇವತ್ತು ಮುಗಿಲಲ್ಲಿ ಹಾರ್ತದೆ ಕಾಣ್ತದೆ ಎಂದು ಯೋಚನೆ ಮಾಡಬೇಕು. ಮತ್ತೆ ನೋಡಿದರೆ ಈ ಸಣ್ಣ ಗುಬ್ಬಿ ಆಗ್ಬೋದಾಗ. ಹಾಗೆ ಗಾತ್ರ ನೋಡಿ
ವ್ಯವಸ್ಥೆ ನೋಡಿ, ಬಣ್ಣ ನೋಡಿ ಮಣ್ಣನೆ ಮಾಡಬೇಡಿ, ಮಣೆ ಹಾಕಬೇಡಿ. ಕೋಳಿ ಚೆನ್ನಾಗಿದೆ, ತುಂಬ ಗರಿ ಇದೆ, ಎಷ್ಟು ಚಂದ ಕೂಗ್ತದೆ ಹೇಳಿಕೊಂಡು ಅದನ್ನೇ ಸುತ್ತಿಸಿಕೊಂಡು ಕೂತ್ಕೊಳ್ಳಿಕ್ಕೆ ತಿರುಗಬೇಡಿ, ಗುಬ್ಬಚ್ಚಿಯನ್ನು ಮಾತಾಡಿಸಿ ಅನ್ನುವ ರೀತಿಯಲ್ಲಿ ನಭ ಪತಂತಿ ಆತ್ಮಸಮಂ ಪತತ್ರಿಣ. ಹಕ್ಕಿಗಳು ರೆಕ್ಕೆ ಇದ್ದರೂ ಹಾರುವ ಯೋಚನೆಯಲ್ಲಿ ಅವುಗಳ ಯೋಗ್ಯತೆಯನ್ನು ಅವಲಂಬಿಸಿದೆ, ಅದು ಇನ್ಬಿಲ್ಟ್. ಯೋಗ್ಯತೆ ಅಂದರೆ ಹಾಗೆ ತಾನೆ, ಬದಲಾಯಿಸಲಾರದ ಸ್ವಭಾವವಾದ ಇದು. ಅದು ಯಾಕೆ ಗುಬ್ಬಿಗೆ ಹಾಗೆ ಕೊಟ್ಟ, ಇದು ಯಾಕೆ ರೆಕ್ಕೆ ಕೊಟ್ಟರು ಕೋಳಿಗೆ ಹಾಗೆ ಮಾಡಲಿಲ್ಲ, ಯಾರ ಹತ್ರ ಕೇಳೋದು ನಾವು? ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣ ಪರಮ. ಇದು ದೇವರ ಸೃಷ್ಟಿ. ಮಾತಾಡಿಸೋದಿದ್ದರೆ ದೇವರ ಬಳಿ ಸಾಗು, ಅಪಾಯಿಂಟ್ಮೆಂಟ್ ತಗೋ, ಉತ್ತರವನ್ನು ಪಡೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ. ಆತ್ಮನಿ ಈಶ್ವರೇ ದೃಷ್ಟ ಏವ. ನಿನ್ನಲ್ಲಿ ದೇವರನ್ನು ನೀನು ಕಂಡರೆ ಮಾತ್ರ, ನೀನು ನಿನ್ನನ್ನು ಕಾಣುವುದೇ ಕಷ್ಟದಲ್ಲಿ ಆತ್ಮಾಪರೋಕ್ಷ, ಆ ಬಳಿಕ ಬಿಂಬಾಪರೋಕ್ಷ, ಭಗವತ ಪರೋಕ್ಷ. ಹಾಗಾಗಿ ಮೊದಲು ನಿನ್ನನ್ನು ತಿಳುಕೋ, ಅರ್ಥ ಮಾಡಿಕೋ. ಆತ್ಮಜಿತ ಆದರೆ ಪರಮಾತ್ಮ ಕಾಣಲಿಕ್ಕೆ ಸಿಗ್ತಾನೆ. ಆತ್ಮನಿ ಈಶ್ವರೇ ದೃಷ್ಟೇವ, ಅವನ ಒಡೆಯನಾದ ದೇವರು ಸಿಗ್ತಾನೆ. ಪ್ರತಿಬಿಂಬಕ್ಕೆ ಸ್ವಾಮಿಯಾದ ಭಗವಂತನ ದರ್ಶನ ಆದರೆ ಎಲ್ಲ ಪ್ರಶ್ನೆಗಳು ನಿವೃತ್ತಿಗೊಳ್ಳುತ್ತವೆ, ಉತ್ತರ ಸಿಕ್ಕಿರ್ತದೆ, ಪ್ರತ್ಯಕ್ಷವಾಗಿರ್ತದೆ ಅಂತ. ಹಾಗಾಗಿ ಇಲ್ಲಿ 4 ಪುರುಷರನ್ನು ಮಾತಾಡಿಸಿದ್ರು. ಮೊದಲು ಹೇಳಿದ್ದು ಶರೀರ ಪುರುಷ. ಶರೀರ ಪುರುಷ ಶಿವ. ನಮ್ಮ ಶರೀರ ಅಂದರೆ ದೇಹ. ಇದು ದೇಹದ ಬಗ್ಗೆ ಮಾತಾಡುವ ಭೌತವಾದ ದೇಹ. ಇದಕ್ಕೇನು ಬೇಕು? ಇದು ಜೀವಾಧಿಷ್ಠಿತವಾದಾಗ ಇದಕ್ಕೇನಾದರೂ ಬೇಕು. ಈ ಜೀವ ಇಲ್ಲದಿದ್ದರೆ ದೇಹಕ್ಕೆ ಏನು ಬೇಡ. ಆದರೆ ನಾವು ಸುಮ್ಮನೆ ಶೈತ್ಯಾಗಾರದಲ್ಲಿ ಇಡ್ತೇವೆ, ಅದು ಹಾಳಾಗಬಾರ್ದು ಅಂತ. ಅದಕ್ಕೇನು ಬೇಡ, ಕೋಲ್ಡ್ ಬೇಡ ಅದಕ್ಕೆ, ಅದು ಇನ್ನೇನು ಮದ್ದು ಮಾಯ ಎಲ್ಲ ಅದಕ್ಕೆ ಬೇಡ. ಅದಕ್ಕೆ ಮಂಚ ಬೇಡ, ಅದನ್ನು ಮಂಚದಲ್ಲಿ ಚಂದ ಮಾಡಿ ಮಲಗಿಸ್ತಾರೆ ಎಲ್ಲ, ಅದೆಲ್ಲ ಆಗಬೇಡ. ಅದಕ್ಕೇನು ಬದುಕಿದ್ದಾಗ ಒಂದು ಕರೆದು 1 ಅಡಿ 2 ಜಾಗ ಕೊಡಲಿಕ್ಕೆ ಕಷ್ಟಪಡ್ತಿದ್ರು ಜನ. ಬಿದ್ದಾಗ 6 ಅಡಿಯಲ್ಲಿ ಚಂದವಾಗಿ ಅದನ್ನು ಮಲಗಿಸೋದು ಎಂಥ ಕರ್ಮಕ್ಕೆ? ಮತ್ತು ಮೆಲ್ಲ ಅದರ ಕೈ ಕಾಲೆಲ್ಲ ಮಡಿಸೋದು, ಅದಕ್ಕೆ ನೋವಾಗ್ತದೆ. ಮತ್ತು ಎಂದು ನೋವಾಗ್ತದೆ? ಈಗ ಒಂದು ವಿಚಿತ್ರವಾದಂಥ ಕಾನ್ಸೆಪ್ಟ್. ಶರೀರಕ್ಕೆ ಜೀವಾಧಿಷ್ಠಿತವಾದ ಅದಕ್ಕೆ ಚಂದವಾಗಿರತಕ್ಕ ಅಶನಪಾನ ಬೇಕು. ನಿನಗೇನು ಬೇಕು ಅಂತ ನಾವು ಕೇಳಿದರೆ, ಯಾರಿಗೆ ಅದೊಂದು ಸಣ್ಣ ಮಗುವಿಗೆ ಕೇಳಿ ಎಂತ ಬೇಕು, ಅದು ಅದರ ಸಂಸ್ಕಾರದಂತೆ ಕೇಳ್ತದೆ. ಅದು ಚಾಕ್ಲೇಟ್ ಕೇಳ್ತದೆ, ಬಿಸ್ಕೆಟ್ ಕೇಳ್ತದೆ, ಅದು ಸಂಸ್ಕಾರದೇ. ಪಾಪ ಏನು ಮಾಡೋದು? ಬ್ರೆಡ್ ಕೇಳ್ತದೆ, ಇಂಥದ್ದೇ ಕೇಳ್ತದೆ. ಅದು ಪಾಯಸ ಕೇಳುವ ಮಕ್ಕಳು ಸಿಗುವುದು ಬಹಳ ಕಡಿಮೆ, ನಮಗೆ ಸಿಗುವುದಿಲ್ಲ. ಪಾಯಸ ಕೊಡಿ ಅಂತ ಯಾರ ಹತ್ರ ನಾವು ಇವತ್ತರ ಕೇಳಿದ ಕಿವಿಯಲ್ಲಿ ಕಂಡದ್ದಿಲ್ಲ. ಅವುಗಳೇ ಅಂಥ ಸಂಸ್ಕಾರ ನಾವು ಕೊಟ್ಟಿಲ್ಲ. ದಿನಾ ದೇವರಿಗೆ ಸಮರ್ಪಣೆ ಮಾಡಿದರೆ ತಾನೇ ಪಾಯಸ. ಮನೆಯಲ್ಲಿ 3 ಜನರಿಗೂ ಶುಗರ್ ಆದರೆ ಮತ್ತೆ ದೇವರಿಗೆ ಅಲ್ಲಿ ಪಾಯಸ, ಅದು ಸತ್ಯವೇ. ಆದ್ದರಿಂದ ಎಲ್ಲ ಜೀವಿಯರು ಕೇಳುವಂಥದ್ದು ಮೊದಲಿಗೆ ದೇಹದ ಧರ್ಮವನ್ನು. ಅಶನ ಕೊಡಿ, ಪಾನ ಕೊಡಿ. ನಾವು ಸೋಲುವುದೇ ಅಲ್ಲಿ ಯಾವತ್ತೂ ಹಾಗೆ. ಕೊಟ್ಟರೂ ಸಾಲದು, ಇನ್ನಷ್ಟು ಬೇಕು. ಮತ್ತೆ ನಮಗೆ ಎಷ್ಟು ಆಸೆ ಕೇಳಿದರೆ ನಾಳೆಗೂ ಇರಲಿ ಅಂತ, ನಾಡದ್ದೆಗೂ ಬರಲಿ, ನಮ್ಮವರಿಗೂ ಸಿಗಲಿ. ಹಾಗಾಗಿ ನಾವು ಮತ್ತೆ ಮತ್ತೆ ಅಶನಪಾನಕ್ಕೋಸ್ಕರ ಒಟ್ಟು ಮಾಡ್ತಾ ಇದ್ದೇವೆ. ಇವತ್ತು ಕೊಟ್ಟರು, ಈಗ ಕೊಟ್ಟರು ಸಾಲದು ಹೇಳಿಕೊಂಡು ನಮ್ಮವರಿಗೆ, ನಮಗೆ, ಮತ್ತೆಗೆ ಹೇಳಿಕೊಂಡು ಒಂದಿಷ್ಟು ಒಟ್ಟು ಮಾಡಲಿಕ್ಕೆ ನೋಡ್ತೇವೆ. ಇದು ಶರೀರ ಪುರುಷನ ಧರ್ಮ. ಇದು ಶಿವ ಒಳಕೂತು ಮಾಡುವಂಥದ್ದು. ಇದು ಅನ್ನಮಯ ಕೋಶ. ತಿಂದು ಕುಡಿದು ಬದುಕುವ ಬೆಳೆಯುವ ದೇಹ ಇದು. ಅನ್ನಮಯ ಕೋಶದ ವ್ಯಾಪ್ತಿ ಇಷ್ಟೇ. ಮಣ್ಣು ನೀರು, ತಿನ್ನುವುದು ಕುಡಿಯುವುದು. ತಿನ್ನುವುದು ಮಣ್ಣನ್ನೇ, ಮಣ್ಣಿನ ವಿಕಾರ. ಯಾವುದೇ ಪದಾರ್ಥಗಳಾದರೂ ಪಾರ್ಥಿವವೇ, ಮಣ್ಣಿನ ವಿಕಾರಗಳೇ, ಮಣ್ಣಿನಿಂದಲೇ ಬಂದದ್ದು. ಮಣ್ಣಿಗೆ ಮತ್ತೆ ಆಗುವಂಥದ್ದು ಹೋಗುವವುಗಳು. ಅದರ ಜೊತೆಯಲ್ಲಿ ನೀರು, ನೀರಿನ ಪೋಷಣೆಯಲ್ಲಿ ಮಣ್ಣಿನ ಬೆಳವಣಿಗೆ. ಮಣ್ಣು ನೀರಿನ ದೇಹ ಇದು ವಿಶೇಷವಾಗಿ. ಆದ್ದರಿಂದ ಮಣ್ಣು ನೀರು ಇಲ್ಲದಿದ್ದರೆ, ಪಾರ್ಥಿವಾದ ದ್ರವ್ಯಗಳು ನೀರು ಇಲ್ಲದಿದ್ದರೆ ಮಣ್ಣೇ ತಿನ್ಬೋದಲ್ಲ, ಕೇಳ್ಬೋದಿತ್ತು. ಅಭ್ಯಾಸ ಆದರೆ ಆಗ್ತದೆ. ವ್ಯಾಸರು ಮಹಾಭಾರತದಲ್ಲಿ ಬಂದಾಗ ಹೇಳ್ತಾರೆ, ಕಾಷ್ಟಮಶ್ಮಾಪಿ ಜೀರ್ಯತೆ ಅಂತ. ಸಾಮಾನ್ಯನಿಗೆ, ಬಡವನಿಗೆ, ಶ್ರೀಮಂತಿಗೆ, ಅಮಲು ಇಲ್ಲದವನಿಗೆ ಒಟ್ಟು ಬದುಕಬೇಕು, ದೇವರ ದಯೆ ಬೇಕು ಎನ್ನುವ ಸಾಧಕನಿಗೆ ಕಾಷ್ಟಮಶ್ಮಾಪಿ ಜೀರ್ಯತೆ ಅಂತ. ಅವನು ಮರ ತಿಂದು ಬದುಕ್ತಾನೆ, ಮಣ್ಣು ತಿಂದು ಬದುಕ್ತಾನೆ ಅಂತ ಹೇಳ್ತಾರೆ. ಆಗ್ತದೆ. ಜೀರಳೆ ಇಲ್ವಾ ಮಣ್ಣು ತಿಂದು ಬದುಕ್ತಾ? ಮತ್ತೇನು, ನಮಗಿಂತ ಹೆಚ್ಚು ವರ್ಷ ಇರ್ತದೆ. ನಮ್ಮ ಅಜ್ಜಂದಿರನ್ನೆಲ್ಲ ನೋಡಿದ ಮನೆಯಲ್ಲಿ ಜೀರಳೆಗಳೇ ಇರ್ತವೆ ಕೆಲವೊಮ್ಮೆ, ನಾವು ಬಡಿಯದಿದ್ದರೆ, ಅವುಗಳಿಗೆ ಬಿಟ್ಟುಕೊಟ್ರೆ. ಏನು ತಿಂದಿವಿ ಕೇಳಿದರೆ, ಅದು ಹರಕು ಬಟ್ಟೆಗಳನ್ನು, ಮಣ್ಣನ್ನು ಎಲ್ಲ ಅದೇ ತಿಂದುಕೊಂಡು ಬದುಕ್ತವೆ. ಮಣ್ಣಿನ ಮನೆ ಇರಬೇಕು ಮಾತ್ರ. ಈಗ ಅದಿಲ್ಲ ಆದರೆ ಕಷ್ಟ. ಹೀಗೆ ಮಣ್ಣು ಮತ್ತು ನೀರು ಅನ್ನಮಯ ಕೋಶ ಇದು. ಇದರ ಆಚೆಗೆ, ಅದರ ನಂತರದಲ್ಲಿ ಮಣ್ಣು ನೀರಿನ ಭೌತ ಎರಡರ ವಸ್ತುವಿನ ಆಚೆಗೆ ಬೆಂಕಿ, ಗಾಳಿ, ಆಕಾಶ, ಇದು ಮೂರಿದೆ. ಮೈ ಬಿಸಿ ಇರ್ತದೆ, ಒಳಗಿನ ಬಿಸಿ
ಉಷ್ಣ ಅಂಶ ಆಚೀಚೆ ಹೋಗೋದು ಗೊತ್ತಾಗುತ್ತೆ, ಜೊತೆಯಲ್ಲಿ ಗಾಳಿ ಇದೆ, ಅದು ಸಂಚಾರ ಆಗುತ್ತೆ. ಸಂಚಾರ ಬೇಕಾದರೆ ಜಾಗ ಇರಬೇಕು, ಆಕಾಶ ಇದೆ. ಇದು ಮೂರು ಸೇರಿಕೊಂಡಾಗುವ ದೇಹ ಅದು ಪ್ರಾಣಮಯ ದೇಹ, ಪ್ರಾಣಮಯ ಕೋಶ. ಇದು ಒಟ್ಟಿಗೆ ಇರುವುದು. ಇದು ಎರಡನೇ ಪುರುಷ, ಶರೀರ ಪುರುಷಕ್ಕೆ ಅಭಿಮಾನಿಯಾದ ಇದು ದೇಹ ಲಿಂಗದ ಹಾಗೆ ಉಂಟು. ಇನ್ನೊಮ್ಮೆ ಹೇಳಿದ್ದೇನೆ ನಾನು, ನೋಡಿಕೊಂಡ್ರೆ ಉದ್ದನೆಯ ಒಂದು ಲಿಂಗ, ಕೈ ಮಡಿಸಿರಬೇಕು ಮಾತ್ರ ಕೆಳಗೆ ಉದ್ದಲಿಂಗ. ಇದು ಊರ್ಧ್ವಲಿಂಗಾಯ ನಮಃ ಅಂತ ಹೇಳಿ ಈ ಲಿಂಗಾಕಾರದ ಲಕ್ಷಣ, ಅದರದ್ದು ವೆರೈಟಿ ಎಲ್ಲ ಅನೇಕ ಲಿಂಗ ತಂತ್ರಗಳಲ್ಲೆಲ್ಲ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಈ ಲಿಂಗಾಕಾರಕ್ಕೆ, ಈ ಲಿಂಗಕ್ಕೆ, ಈ ದೇಹಕ್ಕೆ ಲಿಂಗಂ ಅಂತಲೇ ಹೆಸರು, ಲಿಂಗಂ ಶರೀರಂ ಅಂತಲೇ ಹೆಸರು. ಇದಕ್ಕೆ ಶಿವ ಅಭಿಮಾನಿ ಕೂತಿದ್ದಾನೆ ಮುಖ್ಯವಾಗಿ. ಇದರ ಆಚೆಗೆ ಎರಡನೆಯ ಪುರುಷ ಛಂದಪುರುಷ. ಛಂದಸ್ಸು ಅಂದರೆ ಮಾತು. ಆದರೆ ನಾವು ಗಾಯತ್ರಿ ಛಂದಃ ಅಂತ ಹೇಳುವ ಮಂತ್ರಕ್ಕೆ ಅಂದರೆ ಮಾತಿಗೆ ಏನು ಅಂತ ಗುರುತಿಸ್ತೇವೆ, ಎಷ್ಟು ಅಕ್ಷರದಲ್ಲಿ ಕೂತಿದೆ ಅಂತ, ಅದರ ಮೇಲೆ ಮೀಟರ್ ಲೆಕ್ಕಾಚಾರ. ಛಂದಸ್ಸು ಅಂದರೆ ಮಾತು. ಮಾತು ಬರಲಿಕ್ಕೆ ಬೇಕಾದ್ದು ನಮಗೆ ಒಳಗೆ ಬಿಸಿ ಇರಬೇಕು. ಟೆಂಪರೇಚರ್ ಹೆಚ್ಚು ಕಮ್ಮಿ ಆದರೆ ಮಾತು ನಿಲ್ತದೆ. ಜ್ವರ ಕಾಯಿಲೆ ಗ್ರಸ್ತನಿಗೆಲ್ಲ ಹೆಚ್ಚು ಕಮ್ಮಿ ಮಾತು ಬರುವುದಿಲ್ಲ. ಆನಂತರ ಗಾಳಿ ಚೆನ್ನಾಗಿರಬೇಕು. ಓಡಿಸಿದ ನಂತರ ಈಗ ಒಂದು ಗಂಟೆ ಪ್ರವಚನ ಮಾಡಿ ಅಂದರೆ ಸೆಂಕಿ ಬಿಡ್ತಾರೆ, ಸರಿ ಆಗೋದಿಲ್ಲ, ಬರೋದಿಲ್ಲ, ಮಾತು ಬರೋದಿಲ್ಲ. ಆದ್ದರಿಂದ ಉಸಿರಾಟ ಚೆನ್ನಾಗಿರಬೇಕು. ಉಸಿರುಗಟ್ಟಿದ್ದಾಗ ಮಾತಿನ ಕತೆ ಇಲ್ಲ. ಅಂತಹ ರೀತಿಯಲ್ಲಿ ಮಾತು ನಡಿಬೇಕು ಅಂತಾದರೆ ಹೊರಗೂ ಮಾತು ಕೇಳಿಸಿಕೊಳ್ಬೇಕಾದ್ರೆ ಗಾಳಿ ಬೇಕು. ನಾನು ಗಾಳಿ ಒತ್ತಡದ ಒಳಗೆ ನನ್ನನ್ನು ಕುಳ್ಳಿರಿಸಿ ಮಾತಾಡಿಸಿದರೆ, ಗ್ಲಾಸ್ ಕೇಸೆಲ್ಲ ಹಾಕಿ ಮಾಡಿದರೆ ನನ್ನ ಬಾಯೆಲ್ಲ ಆಡೋದು ಕೇಳ್ತದೆ, ಮತ್ತೆ ಅಂತ ಕೇಳೋದಿಲ್ಲ. ಕನೆಕ್ಷನ್ ಕೊಟ್ಟರೆ ಎಲ್ಲೂ ಹೊರಗೆ ಕೇಳ್ತದೆ, ಇಲ್ಲಾದರೆ ಇಲ್ಲ. ಈ ಸ್ಟುಡಿಯೋದೊಳಗೆ ಅವರು ಕುಣಿಯೋದು, ಬೊಬ್ಬೆ ಹಾಕೋದೆಲ್ಲ ಹೊರಗೆ ಕೂತವರಿಗೆ ಕುಣಿಲಿಕ್ಕೆ ಮಾತ್ರ, ನೋಡಲಿಕ್ಕೆ ಮಾತ್ರ. ಅವ್ರು ಮಾಡೋದು ಕಿವಿಗೆ ಕೇಳೋದಿಲ್ಲ. ಸ್ಟುಡಿಯೋ ಓಪನ್ ಇರ್ತದೆ, ಆದರೆ ಅದು ಗ್ಲಾಸ್ ಕೇಸ್ ಇರ್ತದೆ, ಚೇಂಬರ್ ಇರ್ತದೆ. ಹಾಗೆ ಶಬ್ದಗಳು ಹೊರಗೆ ಬರಬೇಕಾದರೆ ಆಕಾಶ ಬೇಕು, ಒಳಗೆ ಉತ್ಪತ್ತಿ ಆಗಲಿಕ್ಕೆ ಆಕಾಶ ಬೇಕು. ಆದರೆ ಈ ಬೆನ್ನ ಹಿಂದೆ ಬೆಂಕಿ ಬೇಕು. ಮನಃ ಕಾಯಾಗ್ನಿಮಹಂತಿ ಸಪ್ರೇರಯತಿ ಮಾರುತ. ಮಾತು ಬರುವುದು ಹೇಗೆ ಎನ್ನುವುದಕ್ಕೆ ಒಂದು ವೈಖರಿಯ ವ್ಯವಸ್ಥೆಯನ್ನು ಮಾಡಿದ್ದ. ಮನಸ್ಸು ಯೋಚನೆ ಮಾಡಿ ದೇಹದ ಒಳಗಿನ ಬಿಸಿಯನ್ನು ಹೆಚ್ಚು ಕಡಿಮೆ ಮಾಡುತ್ತೆ. ನೋಡಿ, ಮನಸ್ಸು ಎಷ್ಟು ಸಾಮರ್ಥ್ಯ ಇದೆ. ಕಾಯಾಗ್ನಿಂ ಆಹಂತಿ ಸಹ ಪ್ರೇರಯತಿ ಮಾರುತಂ. ಆ ಬಿಸಿ ಎಲ್ಲಿದೆ ಕೇಳಿದ ನಾಭಿಮಂಡಲದಲ್ಲಿ ಬಿಸಿ ಇರುತ್ತದೆ. ಅಲ್ಲಿಂದ ಮೇಲಕ್ಕೆ ಗಾಳಿಯ ಒತ್ತಡ ಬೀಳ್ತದೆ. ಗಾಳಿಯ ಒತ್ತಡಗಳು ಮತ್ತೆ ನಿಮಗೆ ಗೊತ್ತುಂಟು, ಧ್ವನಿ ಪೆಟ್ಟಿಗೆಯಲ್ಲಿ ಏನಾಗ್ತದೆ ಕೆಲಸ. ಈ ಗೆರೆಯನ್ನು ಅವರು ಹೇಳೋದಿಲ್ಲ, ಮತ್ತೆಲ್ಲ ಗೆರೆಯನ್ನು ವಿಜ್ಞಾನಿಗಳು ಮುಟ್ಟಿರ್ತಾರೆ. ಮನುಷ್ಯನ ಧ್ವನಿ ಪೆಟ್ಟಿಗೆಗಳು, ಧ್ವನಿ ತಂತುಗಳು, ಆ ಶಬ್ದಗಳ ತರಂಗಗಳು, ಗಾಳಿಯ ಒತ್ತಡಗಳು ಹೊರಗೆ ಬಂದಾಗ ಹೇಗೆ ಶಬ್ದಗಳು ಹಾರ್ತವೆ ಬರ್ತವೆ ಅಂತ ಎಲ್ಲ ಸರಿ, ಪೆಟ್ಟಿಗೆ ಸರಿ ಇದೆ, ಹಾರ್ತವೆ. ಆದರೆ ಕೆಲವರು ಹುಟ್ಟುವಾಗಲೇ ಮಾತೇ ಆಡುವುದಿಲ್ಲಲ್ಲ, ಎಂತ ಮಾಡುವ? ಹುಟ್ಟುವಾಗಲೇ ಕಣ್ಣೇ ಕಾಣುವುದಿಲ್ಲಲ್ಲ, ಬೈ ಬರ್ತ್ ಬ್ಲೈಂಡ್ ಆಗಿರ್ತವನಿಗೆ. ವಿಜ್ಞಾನ ಹಾಗೆ ಹೇಳ್ತದೆ, ಎಂತ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ. ಅದು ಯಾಕೆ ಆಗಲಿಲ್ಲ, ಏನಾಗ್ತದೆ, ನಮ್ಮಿಂದ ಆಗಬಾರ್ದು. ಅಂದರೆ ಇದ್ದರೆ ನಾವು ಸರಿ ಮಾಡ್ತೇವೆ ಹೊರತು ಇಲ್ಲದಿದ್ದರೆ ಇಲ್ಲ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತ ವಾಚಮಿಮಾ ಮೊದಂತಿ ಚಕ್ಷುಶ್ರೋತ್ರಂ ಕೌದೇವೋ ಯುನಕ್ತಿ. ಮೊದಲ ಬಾರಿಗೆ ಅದು ಅಮ್ಮ ಅಪ್ಪ ಕರೆದದ್ದಾದರೂ ಎಲ್ಲಿಂದ, ಹೇಗೆ, ಯಾಕೆ, ಯಾರು ಹೇಳಿಕೊಟ್ರು? ಅದು ಟುರಿಯನ್ನು ಯಾರಾದರೂ ಒತ್ತಿ ಹಿಡಿದ್ರೇನು ಅದು ಹೇಳುವ ಕಥೆಯನ್ನು? ಏನಿದ್ದರೂ ಪ್ರಯತ್ನ ಅದರದ್ದೇ. ಪ್ರಯತ್ನ ಅಂದರೆ ಇದು ದೊಡ್ಡ ಲೆಕ್ಕಾಚಾರದ್ದು. ಅಕ್ಷರಗಳು ಹೊರಗೆ ಮೂಡುವಂತೆ ಮಾಡಲು ನಮ್ಮ ದೇಹದ ಅಂಗಾಂಗಗಳಲ್ಲಿ ಉಪಾಂಗಗಳಲ್ಲಿ ಆಗುವ ಏನೊಂದು ಸರ್ಕಸ್ ಇದೆ, ಚಮತ್ಕೃತಿ ಏನಿದೆ, ಅದೇ ನಿಜವಾಗಿ ಶರೀರ ಪ್ರಯತ್ನ ಅಂತ ಹೆಸರು. ಮಾತಾಡಬೇಕಾದ್ರೆ ಈ ಪವರ್ಗಗಳುಂಟಲ್ಲ, ಪಾಪ ಬಾಬಾ ಮಾ, ಅದು ಹೇಳಬೇಕಾದ್ರೆ ತುಟಿ ಬೇಕೇ ಬೇಕು. ತುಟಿಯಲ್ಲಿ ಲಿಪ್ಟಿಕ್ ಹಾಕ್ಕೊಂಡವ್ರ ಹತ್ರ ನೀವೆಲ್ಲ ಅಪ್ಪ ಅಬ್ಬ ಅಮ್ಮ ಎಲ್ಲ ಹೇಳಿ ಅಂದರೆ ಅವ್ರು ಹೇಳಲಿಕ್ಕೆ ಹೋಗೋದೇ ಇಲ್ಲ, ಅವ ಅಂತಾರೆ. ಯಾಕೆ ಅದು ಒಂಟಿಕೊಂಡ್ರೆ ಎಲ್ಲಿ ಆದರೂ ಲಿಪ್ಟಿಕ್ ಹಾಳಾಗುತ್ತೋ ಅಂತ ಹೇಳಿಕೊಂಡು ಹಾಕುವುದೇ ಇಲ್ಲ. ಈ ನಾಟಕಕ್ಕೆ ಪೈಂಟ್ ಆಗಿದ್ದ ನಂತರ ಮತ್ತೆ ಅವರು ಸ್ವಲ್ಪ ಮಾತಾಡೋದು ಕಡಿಮೆ, ಎಲ್ಲಿ ಅದು ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಹೀಗೆ ಈ ವರ್ಗಗಳು, ಅಕ್ಷರಗಳು ಯಾವ ಜಾಗದಲ್ಲಿ ಯಾವುದರ ಪ್ರಯತ್ನ, ನಾಲಿಗೆ ಪ್ರಯತ್ನ, ಬಾಯಿ ಹುಣ್ಣಾದವರು ಚೆನ್ನಾಗಿ ಮಾತಾಡೋದಿಲ್ಲ, ತುಟಿ ಕಚ್ಚಿ ಹೋದವರಿಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಮೂಗಿನಲ್ಲಿ ಶೀತ ಗಂಟಲೆಲ್ಲ ಶೀತ ಬಾಧೆ ಎಲ್ಲ ಇದ್ದರೆ ಅವರದ್ದು ಅಕ್ಷರಗಳು ಹೆಚ್ಚು ಕಡಿಮೆ ಆಗುತ್ತೆ. ಕೆಲವು ಯಾವುದಕ್ಕೋ ಮೂಗಿನ ಜೊತೆಯಲ್ಲಿ ಅಕ್ಷರಗಳು ಬರ್ತವೆ, ಕೆಲವಕ್ಕೆ ಬರುವುದೇ ಇಲ್ಲ ಆಗುತ್ತೆ. ಹಾಗೆ ನಾಲಿಗೆಯಲ್ಲಿ ಏನಾದರೂ ನೋವಿದ್ದರೆ ಚೆನ್ನಾಗಿ ಬರುವುದಿಲ್ಲ, ಕುತ್ತಿಗೆ ಏನಾದರೂ ಉಬ್ಬಿದ್ರೆ ಚೆನ್ನಾಗಿ ಬರುವುದಿಲ್ಲ, ಯಾರಾದರೂ ಕುತ್ತಿಗೆ ಒತ್ತಿಡ್ಕೊಂಡ್ರು ಅಕ್ಷರ ಚೆನ್ನಾಗಿ ಬರೋದಿಲ್ಲ. ತಲೆಗೆ ಯಾರಾದರೂ ಭಾರ ಆಗ್ತಾಯಿದ್ರೆ ಹೆಲ್ಮೆಟ್ ಹಾಕಿಕೊಂಡು ಮಾತಾಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಒತ್ತಿಕೊಂಡಿರ್ತದೆ ಅದು. ಕೆಲವು ಮೂರ್ಧನ್ಯವಾದಂಥ ಅಕ್ಷರಗಳೆಲ್ಲ ಬರಲಿಕ್ಕಿರ್ತದೆ, ಶಕಾರಗಳೆಲ್ಲ ಬರುವಾಗ ಅದು ಸರಿಯಾಗಿ ಬರೋದಿಲ್ಲ. ಒಬ್ಸರ್ವ್ ಮಾಡಬೇಕಾಗತ್ತೆ. ಉಚ್ಚಾರಣೆಗಳು, ಫೊನೆಟಿಕ್ಸ್ ಬಹಳ ಕಷ್ಟ ನೋಡಿಕೊಳ್ಳಲಿಕ್ಕೆ, ಅರ್ಥ ಆಗುವುದು ಕಮ್ಮಿ. ಹೀಗಾಗಿ ಎಲ್ಲ ಅಷ್ಟ
ಸ್ಥಾನಗಳ ಪ್ರಯತ್ನಗಳು ಅಂತ ಪುರಾಣಗಾರರು ಹೇಳುತ್ತಾರೆ. ಎಲ್ಲಿ ಎಲ್ಲಿ ಏನೆಲ್ಲ ನಡೀತದೆ ಅಂತ. 8 ಅಂಗಗಳ ಜೊತೆಯಲ್ಲಿ ಅಕ್ಷರಗಳ ರಾಶಿ ಹೊರಗೆ ಹಾರುತ್ತದೆ. ನಾಭಿಯಿಂದ ಹೊರಗೆ ಬರೋದು. ಮನಕ್ಕೆ ಅಯಗ್ನಿಮಾಹಂತಿ ಸ ಪ್ರೇರಯತಿ ಮಾರುತಂ. ಹೀಗೆ ಅಗ್ನಿ, ಗಾಳಿ ಇದೆರಡರ ಜೊತೆಯಲ್ಲಿ ಆಗತಕ್ಕಂಥ ಅವಕಾಶದಿಂದ ಬರತಕ್ಕ ಅಕ್ಷರಗಳ ವ್ಯವಸ್ಥೆಗಳು. ಹಾಗಾದರೆ ಮಾತು ಎನ್ನುವುದು 3 ಧಾತುಗಳಲ್ಲಿ ಉಂಟೀಗ. ಗಾಳಿ, ಬೆಂಕಿ ಮತ್ತು ಆಕಾಶದಲ್ಲಿ 3 ಭೂತಗಳಲ್ಲಿ ಗಾಳಿ ಮಾತು ಕೂತಿದೆ. ಇದು ಪ್ರಾಣಮಯ ಕೋಶ ಇದು. ಯಾಕೆಂದರೆ ಉಸಿರಾಡ್ತಾ ಇದ್ದಾನೆ, ಪ್ರಾಣ ಇದೆ. ಉಸಿರಾಡ್ತಾ ಇದ್ದಾನಾದರೆ ಗಾಳಿ ಮೇಲೆ ಕೆಳಗೆ ಹೋಗ್ತಾ ಉಂಟಾದರೆ ಜಾಗ ಇದೆ, ಆಕಾಶ ಇದೆ. ಮತ್ತು ಬೆಚ್ಚನೆ ಇದ್ದಾನೆ, ಚೆನ್ನಾಗಿದ್ದಾನೆ. ಯಾಕೆ ಆಮ್ಲಜನಕವೇ ಒಂದು ದೃಷ್ಟಿಯಿಂದ ಬಿಸಿ, ಅದರಲ್ಲೇ ಔಷ್ಣ್ಯ ಇದೆ. ಹಾಗಾಗಿ ಒಳಗೆ ಅವನು ಉಷ್ಣನಾಗಿಯೇ ಇರುತ್ತಾನೆ, ಬಿಸಿಯಾಗಿಯೇ ಇರುತ್ತಾನೆ. ಈ ರೀತಿಯಾಗಿ ಪ್ರಾಣನ ಸಂಚಾರದಲ್ಲಿ ಪ್ರಾಣಮಯ ಕೋಶಕ್ಕೆ ಚಂದಪುರುಷನಾದ ಶೇಷ ಅವನಿದ್ದ. ಯಾಕೆಂದರೆ ಇದೆಲ್ಲ ಕಾರಣ ಕೆಲಸ ಆಗುವಂಥದ್ದೆಲ್ಲ ನಾಡಿ ಚಕ್ರಗಳಲ್ಲಿ, ಆದ್ದರಿಂದ ಕಂದ ಮೂಲದಲ್ಲಿ ಕೂತವನು ಅವನಿದ್ದಾನೆ. ಕುಂಡಲಿ ನಾನು ಹೇಳಿದ್ದೆ, ಮಾತು ಬರಬೇಕಾದರೆ ಶೇಷ ಬೇಕು, ವಿಶೇಷನಾಗಿರಬೇಕು ಅವನು. ಅಂಥದ್ದಾಗ ಅನುಕೂಲ ಆಗುತ್ತೆ. ಮಾತು ಬಂತು, ತಿನ್ಲಿಕ್ಕೆ ಕೂತ ತಿಂದವನೀಗ ಖಾಲಿ ಬಾಯಿಗೆ ಹಾಕ್ಕೊಳ್ಳೋದಿಲ್ಲ. ಮತ್ತು ಇನ್ಪುಟ್ ಇದ್ದಾಗೆ ಔಟ್ಪುಟ್ ಉಂಟು ಅಂತ ಆಯ್ತು. ಈಗ ನೋಡಿ, ಮೊದಲು ಅನ್ನಮಯ ಕೋಶದಲ್ಲಿ ಇನ್ಪುಟ್ ಇತ್ತು, ತಿನ್ನುವುದು, ತೆಗೆಯುವುದು, ಕುಡಿಯುವುದು. ಈಗ ಹಾಗಲ್ಲ, ತಿಂದದ್ದರ ಕುಡಿದದ್ದರ ಪರಿಣಾಮವಾಗಿ ಅದಕ್ಕೆ ಅನುಗುಣವಾದ ಮಾತುಗಳು. ಕೆಟ್ಟದು ತಿಂದರೆ ತಾಮಸಾಹಾರಗಳಿಂದ ತಾಮಸ ಶಬ್ದಗಳು ಬರ್ತಾವೆ ಹೊರಗೆ, ಕೆಟ್ಟ ಯೋಚನೆಗಳು ಬರ್ತಾವೆ. ಒಳ್ಳೆಯ ಪದಾರ್ಥ ತಿಂದರೆ ಒಳ್ಳೆಯ ಮಾತುಗಳು ಬರ್ತವೆ, ಒಳ್ಳೆಯ ಯೋಚನೆಗಳು ಉಂಟಾಗಿರ್ತವೆ. ಅನ್ನಮಶಿತಂ ತ್ರೇಧಾ ವಿಧೀಯತೆ ಅಂತ. ಹಾಗೆ ನೀರು ಕುಡಿದ್ರೂ 3 ಬಗೆ ಆಗುತ್ತೆ. ಮೂತ್ರ ಆಗತ್ತೆ, ಬೆವರಾಗತ್ತೆ, ಸ್ಥೂಲವಾಗಿ ಮನಸ್ಸಿಗೆ ಸೇರುತ್ತೆ, ಸೂಕ್ಷ್ಮವಾಗಿ ಮನಸ್ಸಿಗೂ ಸೇರುತ್ತೆ. ಹಾಗೆ ಅನ್ನವೂ ಸಹ ಸ್ಥೂಲವಾದದ್ದು ಮಲ ಆಗುತ್ತೆ, ಸ್ವಲ್ಪ ಮೃದುವಾದದ್ದು ಮೈ ಮಾಂಸಗಳಾಗ್ತವೆ, ತುಂಬ ಸೂಕ್ಷ್ಮವಾದದ್ದು ಮನಸ್ಸಾಗುತ್ತೆ. ಮನಸ್ಸು, ಮೈ ಮಾಂಸಗಳು ಮತ್ತು ಮಲ, ಈ ಮತ್ರಯಗಳಾಗುವುದು ಅದು ಅನ್ನದಿಂದ, ಆಹಾರದಿಂದ, ಹಾಗೆ ನೀರಿನಿಂದಲೂ, ಹೀಗೆ ಎಲ್ಲದರಿಂದಲೂ ಒಂದೊಂದರಲ್ಲಿಯೂ ಹಾಗೆ. ಆದ್ದರಿಂದ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ. ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಪಂಚಭೂತಗಳ ಜೊತೆಯಲ್ಲಿ ಈ ದೇಹದ 2 ಲೇಯರ್ಸ್ಗಳು. ನಮ್ಮ ಸಶಕ್ತವಾದ ಶರೀರದ ಕತೆ ಗೊತ್ತಾಯಿತು, ಮಾತಿನವರೆಗೆ ಬಂತು. ಈಗ ಮುಂದಿನದ್ದು 3ನೇದ್ದು ವೇದಪುರುಷ, ಅದು ಗರುಡ. ಮಾತಿಗೊಂದು ಅರ್ಥ ಬೇಡವಾ? ಅರಿವು, ಎಚ್ಚರ, ಮನೋಮಯ ಕೋಶ. ಈಗ ಕೆಲವೊಮ್ಮೆ ನಿದ್ದೆಯಲ್ಲಿ ಮಾತಾಡ್ತಾರೆ, ಕೆಲವೊಮ್ಮೆ ಕುಡಿದಾಗಲೂ ಮಾತಾಡ್ತಾರೆ, ಕೆಲವೊಮ್ಮೆ ಅದೇನೋ ಒಂದು ಥೆರಪಿ ಉಂಟವರದ್ದು, ಅದನ್ನು ಹೇಳಿಸಿಕೊಳ್ತಾರೆ, ಮೈಂಡ್ ರೀಡಿಂಗ್ ಮಾಡಲಿಕ್ಕೆ ಇನ್ಯಾವುದಕ್ಕೋ ಎಲ್ಲ. ಹಾಗೆಲ್ಲ ಮಧ್ಯೆಯಲ್ಲಿ ಮಾತಾಡಿಸ್ತಾರೆ. ಹೀಗೆ ಮಾತಾಡಿಸುವಲ್ಲಿ ಮದ್ದು ಕೊಟ್ಟು ಇನ್ನೊಂದರಲ್ಲಿಯೂ ಮಾತಾಡಿಸ್ತಾರೆ. ಹೀಗೆ ಮಾತಾಡಿಸುವುದರಲ್ಲಿ ಅರ್ಥ ಇರುವುದಿಲ್ಲ, ಅವನ ಎಚ್ಚರ ಇರುವುದಿಲ್ಲ, ಮನಸ್ಸು ಸತ್ತಿರ್ತದೆ, ಗೊತ್ತಿರೋದಿಲ್ಲ. ಸ್ವಪ್ನದಲ್ಲಿ ಮಾತಾಡುವಾಗ ಮನಸ್ಸು ಕೆಲಸ ಮಾಡುವುದಿಲ್ಲಲ್ಲ, ಮಾಡ್ತದೆ ಮನಸ್ಸು ಅರ್ಧಂಬರ್ಧ, ಆದರೆ ಪೂರ ಎಚ್ಚರ ಆಗಿರುವುದಿಲ್ಲ, ಪೂರ್ತಿ ಗೊತ್ತಿಲ್ಲ, ಏನು ಹೇಳಿದ್ದು ಅರ್ಥ ಆಗೋದಿಲ್ಲ. ಅರ್ಥ ಆಗುವಾಗೆ ಕುಡಿದವನು ಹೇಳುವುದೂ ಇಲ್ಲ, ಯಾಕೆ ಅವನಿಗೆ ಅರ್ಥ ಆಗಲಿಲ್ಲ. ಯಾವ್ಯಾವುದೋ ಪದಗಳು, ಎಲ್ಲಿಯೋ ಸಂಬಂಧಗಳು ಹಾಗಿರ್ತವೆ. ಕೆಲವೊಮ್ಮೆ ಯೋಗಿಗಳು ಹಾಗಿರ್ತಾರೆ, ಕುಡಿದದ್ದರಿಂದಲ್ಲ, ಅವರ ಭಾಷೆಯೇ ಹಾಗೆ. ಆದ್ದರಿಂದ ಅವನ ಪ್ರಶ್ನೆಗೆ ಹೇಳಿದ್ದು ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಎಂದು ಮಾತಾಡ್ತದೆ, ಅದು ಮಾತಾಡೋದಾದರೆ ಸರಿ ಇರ್ತದೆ, ಅರ್ಥ ಆಗ್ತದೆ. ಅವನ ಲೆವೆಲಲ್ಲಿ ಮಾತಾಡ್ತಾನೆ, ಎಂತ ಮಾಡುವ ನಾವು? ಮಗುವಿನ ಲೆವೆಲಲ್ಲಿ ಮಗು ಮಾತಾಡ್ತದೆ, ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಅದೇಂತ ಹೇಳಿದ್ದು ಅಂತ, ಏನು ಹೇಳ್ತದೆ ಅಂತ. ಅದೇನು ಊಟಕ್ಕೆ ಕೂತಾಗಿ ಎಲ್ಲಿಯಾದರೂ ಸಾವು ಬಂತು ಹೇಳಿದರೆ ನಾವು ಕಂಗಾಲಾಗುವುದಿಲ್ಲ, ಬೆಚ್ಚಿ ಬೀಳುವುದಿಲ್ಲ. ಅದು ಪ್ರಿಡಿಕ್ಟ್ ಉಂಟು, ಹೇಳ್ತಾ ಉಂಟು, ಎಂಥದ್ದು ಅಂತ ಹೇಳಿ ಗಮನ ಕೊಡೋದಿಲ್ಲ. ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ರೀ, ಅದು ಸಾರು ಬಂತು ಹೇಳಿದ್ದು ಊಟಕ್ಕೆ, ಅದು ಸಾವು ಬಂತು ಹೇಳಿತು ಅಂತ. ಹಾಗೆ ನಾವು ಲೈಟ್ ಅದರ ಭಾಷೆ ಹತ್ರ ನಾವು ಹೋಗ್ತೇವೆ. ಹಾಗೆ ನಮ್ಮ ಭಾಷೆಗೆ ಅರ್ಥ ಇಲ್ಲ ಅಂತಲ್ಲ, ನಮ್ಮ ಭಾಷೆಯನ್ನು ನಾವು ಮಾಡಿಕೊಂಡು ದುಡಿಸಿಕೊಳ್ತೇವೆ. ಮನೆಯಲ್ಲಿ ಬಂದಾಗ ನೋಡಿ, ನಾನು ಹೇಳುವುದುಂಟು, ಬೆಳಿಗ್ಗೆ ಎದ್ದ ತಕ್ಷಣ ಅತ್ತೆ ಸೊಸೆಗೆ ಹೇಳ್ತಾಳೆ ಬಿಸಿ ನೀರಿಗೆ ಬೆಂಕಿ ಹಾಕು ಅಂತ. ಬಿಸಿ ನೀರಿಗೆ ಬೆಂಕಿ ಹಾಕು ಅಂದಾಗ ಅತ್ತೆ ಸೊಸೆಗೆ ಹೇಳಿದ್ರಿಂದ ಸೊಸೆಯನ್ನು ಗಾಬರಿಯನ್ನು ನೋಡುವುದಿಲ್ಲ, ಅರ್ಥ ಆಯ್ತು ಅದಕ್ಕೆ. ಬಿಸಿ ನೀರು ಮಾಡಲಿಕ್ಕೆ ಒಲೆಗೆ ಬೆಂಕಿ ಮಾಡಿ ಬರಬೇಕು ಅಂತ. ಹಾಗೆ ಮಿಂದಾದ ಬಳಿಕ ಅನ್ನಕ್ಕೆ ಅಕ್ಕಿ ಹಾಕು ಹೇಳ್ತದೆ. ಅನ್ನಕ್ಕೆ ಅಕ್ಕಿ ಹಾಕಿ ಹೇಳಿದ ತಕ್ಷಣ ಪ್ರಾಮಾಣಿಕವಾದ ಕೆಲಸ, ಶಬ್ದಕ್ಕರ್ಥ ಅಂತ ಹೇಳಿಕೊಂಡು ಡಿಕ್ಷನರಿ ಮೀನಿಂಗ್ ಮಾಡಿಕೊಂಡು ಅನ್ನಕ್ಕೆ ಅಕ್ಕಿ ಹಾಕು, ಅಲ್ಲಿ ತಂಗಳನ್ನ ಇರ್ತದೆ, ಹುಡುಕಿಕೊಂಡು ಹೋಗಿ ಒಂದಿಷ್ಟು ಅಕ್ಕಿ ಹಾಕಿ ಬಂದರೆ ಸೊಸೆ ಜುಟ್ಟು ಕೈಯಲ್ಲಿ ಇರ್ತದೆ ಮತ್ತೆ ಅತ್ತೆ. ಆಗ ಅನ್ನಕ್ಕೆ ಅಕ್ಕಿ ಹಾಕೊಂಡು ಅನ್ನ ಮಾಡಲಿಕ್ಕೆ ಒಲೆಯಲ್ಲಿ ಬಿಸಿ ನೀರು ಕಾದಿದ ನೋಡಿ ಅಕ್ಕಿ ಹಾಕಿ ಬಾ ಅಂತ. ಇಷ್ಟೇ. ಇಂಥದ್ದೆಲ್ಲ ಸಣ್ಣ ಸಣ್ಣ ವಾಕ್ಯಾರ್ಥಗಳೆಲ್ಲ ಮನೆ ವಾಳ್ತೆಗಳೆಲ್ಲ ಇದ್ದಿರ್ತದೆ. ಇದು ನಮ್ಮ ಭಾಷೆ, ನಮ್ಮ ವ್ಯವಹಾರ. ಹಾಗೆ ಯೋಗಿಯ ಭಾಷೆ, ಯೋಗಿ ವ್ಯವಹಾರ. ಯೋಗಿ ಹೇಳುವಂಥ ನಮಗೆ ಅರ್ಥ ಆಗೋದಿಲ್ಲ. ಅವರು ಏನೇನೋ ಮಾತಾಡ್ತಾರೆ, ಏನೇನೋ ಶಬ್ದಗಳನ್ನು ಕೊಟ್ಟಿರ್ತಾರೆ, ಏನೋ ಸಂಕೇತಗಳು ಇರ್ತವೆ, ಬಹಳ ಕ್ಲಿಷ್ಟ ಅದು. ತಾಂತ್ರಿಕ ಸಂಕೇತಗಳಿಗೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಹೋದರೆ ತಲೆ ಕೆಟ್ಟೋಗುತ್ತೆ. ನಮ್ಗೆ ಅದು ಅರ್ಥವೇ ಆಗೋದಿಲ್ಲ, ಅಷ್ಟು ಮೂಲೆಗೆ ಹೋಗೇ ಇಲ್ಲ.
ಯೋನಿಂ ಪ್ರವಿಶ್ಯ ಅಂತೆಲ್ಲ ಹೇಳ್ತಾರೆ. ನಮಗೇನೋ ದೊಡ್ಡ ಸಂಗತಿ ಗೊತ್ತಾಯಿತು ಹೇಳಿಕೊಂಡು, ಪಂಚಮಗಳು ಇದು ಶಾಕ್ತತಂತ್ರ, ಇದು ಕೌಲಾಚಾರ ಹೇಳಿಕೊಂಡು ಏನೋ ಎಲ್ಲ ಮಾಡ್ತೇವೆ ಗಲಾಟೆ. ಯೋನಿ ಶಬ್ದಕ್ಕೆ ಯೋಗ ನಿದ್ರಾಮ್ ಅಂತ ಹೇಳಿದ್ದವನು. ಹೌದಾ? ಹಾಗೆ. ಮತ್ತು ಶೀತ ಅಂದರೆ ಎಂಥದ್ದು? ಶೀತ ಅಲ್ಲ ಅದು, ಶೀತ ಅಲ್ಲ ಅದು, ಥಂಡಿ ಅಲ್ಲ ಅದು, ಜಾತ ಅಂತ. ಅಕ್ಷರಗಳನ್ನು ಕದಿಯುವುದು, ಬಿಡುವುದು, ಅವ್ಯವಸ್ಥೆ ಮಾಡುವುದು, ವ್ಯತ್ಯಾಸಗೊಳಿಸುವುದು, ಇದೆಲ್ಲ ಸಂಸ್ಕೃತದ ಒಂದು ಸೊಗಸು, ಭಾಷೆಯ ಗೋಜಿ, ಅದು ಬಿಗಿ. ಅದನ್ನು ನಾವು ಕೇವಲ ಡಿಕ್ಷನರಿ ಮೀನಿಂದ ತಗೊಂಡು ಏನು ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನು ಮಾತಿಗೆ ಅರ್ಥ ತರಲಿಕ್ಕೆ ಯೋಗಿ ಹಾಗೆ ಅಲ್ಲ, ವ್ಯಕ್ತಿಯಾಗಿ ಪ್ರಾಣಮಯ ಕೋಶದ ಆಚೆಗೆ ಮನೋಮಯ ಕೋಶ ಕೆಲಸ ಮಾಡುತ್ತೆ. ಅದಕ್ಕೆ ಅಭಿಮಾನಿ ಗರುಡ. ಇದು ಹಾರವುದು. ಮಾತು ಹಾರಲಿಕ್ಕೆ ಏನು ಸಂಬಂಧ ಕೇಳಿದರೆ, ಮಾತು ಬಂದದ್ದು ಮೆಲ್ಲಕ್ಕೆ ಒಳಗಿಂದ, ಶೇಷನ ಶಿವನ ಶಕ್ತಿ ವಿಶೇಷದಿಂದ. ಒಬ್ಬನದ್ದೇ ಎರಡು ರೋಲ್. ಪಂಚಭೂತಗಳಿಗೆ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಶಿವ ಮತ್ತು ಶೇಷ. ಒಬ್ಬನೆಂದರೆ ಎರಡು ಜೀವ ಬೇರೆ ಬೇರೆ ಇದ್ದಾರೆ. ಒಬ್ಬರು ಹೇಳಿದ್ದು ಸಮಾನತೆಯಲ್ಲಿ ಅಷ್ಟೇ, ಮತ್ತೆ ರೋಲ್ ಪಡೆಯುವುದರಲ್ಲಿ. ಮತ್ತು ಯಾವ ಕಾಲದಲ್ಲಿಯೂ ಶಿವ ಬೇರೆ ಶೇಷ ಬೇರೆ. ಈಗ ನೋಡಿಕೊಂಡಾಗ ಇವತ್ತಿನ ಶಿವ ನಾಳೆ ಶೇಷ ಆಗ್ತಾನೆ, ಇಷ್ಟೇ ಅರ್ಥ ಹೊರತು ಇವತ್ತಿಗೆ ಶಿವನು ಶೇಷನು ಒಬ್ಬನೇ ಇದ್ದಾನೆ. ಒಂದು ಕೈ ಮುಗಿದ್ರೆ ಸಾಕು, ಒಂದು ಕೈ ಮುಗಿದ್ರೆ ಆಗುವುದಿಲ್ಲ, ಒಂದು ಹಣ್ಣಿಟ್ಟರೂ ಆಗುವುದಿಲ್ಲ. ಶಿವನ ಹಣ್ಣು ಬೇರೆ, ಶೇಷನ ಹಣ್ಣು ಬೇರೆ. ಶಿವ ಮಲಗುವುದೇ ಬೇರೆ, ಶೇಷ ಮಲಗುವುದೇ ಬೇರೆ. ಅವರಿಬ್ಬರ ತಾಣ, ವ್ಯತ್ಯಾಸ, ವ್ಯವಸ್ಥೆ ಎಲ್ಲ ಬೇರೆ, ಮಂತ್ರ ಚಿಂತನೆ ಎಲ್ಲ ಬೇರೆ. ಇವತ್ತಿನ ಶಿವ ನಾಳೆ ಶೇಷ ಆಗ್ತಾನೆ ಎನ್ನುವುದಿಷ್ಟೇ. ಅದು ಹೊರತು ಇನ್ನೇನು ಅಲ್ಲ. ಅವರಿಬ್ಬರು ಒಂದೇ ಸಮ ಇದ್ದಾರೆ, ಆದ್ದರಿಂದ ಒಂದೇ ತಟ್ಟೆಯಲ್ಲಿ ಅವರನ್ನು ಮಲಗಿಸುವ, ಒಂದೇ ಊಟ ಹಾಕಿ ಬಿಡುವ, ಅದೆಲ್ಲ ಆಗುವುದೇ ಇಲ್ಲ. ಹಾಗೆ ಮಾಡಲಿಕ್ಕೆ ಬರುವುದೇ ಇಲ್ಲ. ಜೀವ ಬೇರೆ ಇದ್ದಾನೆ. ಅವರಿಬ್ಬರು ಸೇರಿ ಒಂದು ಗಟ್ಟಿ ಮಾಡಿದರು ಪಂಚಭೂತಗಳ ಕೋಶವನ್ನು. ಅದರ ಆಚೆಗೆ ಗರುಡ ಬಂದು ಮಾತನ್ನು ಅರಳಿಸಿದ. ಮುಖ್ಯವಾಗಿ ಮನೋಮಯ ಕೋಶದಿಂದ ಮನಸ್ಸನ್ನು ಅದುಮಿಟ್ಟ. ಗರುಡ ಇರಲಿಕ್ಕೆ ಹೋಗಿ ಏನಾಯಿತು ಕೇಳಿದರೆ, ಹಾರುವುದು ಜಾಸ್ತಿ ಆಯಿತು, ಮಾತು ಕಡಿಮೆ, ಅರ್ಥ ಜಾಸ್ತಿ. ಒಂದು ಶಬ್ದಕ್ಕೆ ಸುಮಾರು ಅರ್ಥಗಳು, ಸುಮಾರು ವ್ಯವಸ್ಥೆಗಳು ಬರಲಿಕ್ಕೆ ಕಾರಣ ಇದೆ ಗರುಡನಿಂದಾಗಿ. ಗರುಡ ಅವನು ವೇದಪುರುಷ. ಇಡೀ ಮಾತಿನ ಸಾಮ್ರಾಜ್ಯವನ ಕೈಯಲ್ಲಿದೆ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ. ಆ ಮಾತಿನ ಅರ್ಥದಲ್ಲಿ ಅಷ್ಟೇ ಎತ್ತರದ ಅರ್ಥವನ್ನು ಗುರುತಿಸಲಿಕ್ಕಾಗುತ್ತೆ. ಯಾಕೆ? ಅವನು ವೇದಪುರುಷ. ವೇದನ ಎನ್ನುವುದು ಒಂದು ಅರ್ಥ, ಮಾತಿನ ಅರ್ಥವನ್ನು ಅರಿಯುವಂತೆ ಮಾಡಿದವನು ಅಂತ ಅರ್ಥ ವೇದಪುರುಷ ಅಂದರೆ. ಇನ್ನೊಂದು ವೇದ ಅಂದರೆ ಸಾಮ್ರಾಜ್ಯವೇ, ಮಾತಿನ ಸಾಮ್ರಾಜ್ಯ, ಶಬ್ದ ಬ್ರಹ್ಮ. ಇದರ ನೆಲೆಯಲ್ಲಿ ನೋಡಿಕೊಂಡಾಗಲೂ ಅದ್ಭುತವಾದಂಥ ವ್ಯವಸ್ಥೆ. ಅಂದರೆ ಮನಸ್ಸಿಗೆ ಇರುವಂತಹ ಸಾಮರ್ಥ್ಯ ಈ ಸಾಮರ್ಥ್ಯ ವಿಷಯದಿಂದ ನಿರ್ಮಾಣಗೊಂಡ ಕಂಪ್ಯೂಟರಿಗೂ ಸಾಧ್ಯ ಇಲ್ಲ. ನಾವೀಗ ಸೋಲ್ತಾ ಇದ್ದೇವೆ ಕಂಪ್ಯೂಟರ್ಲಿ. ಯಾಕೆಂದರೆ ನಮ್ಮದು ಮನಸ್ಸು ಅಷ್ಟು ಜಡ ಆಗಿದೆ. ಅವನು ಹೇಳ್ತಾನಲ್ಲ, ಸಿಗ್ಮಂಡ್ ಫ್ರಾಯ್ಡ್ ಎಲ್ಲ ಮನೋವಿಜ್ಞಾನಿಗಳು ಹೇಳುವಾಗ, ಒಂದು ದೊಡ್ಡ ಮಂಜುಗಡ್ಡೆಯನ್ನು ನೀರಿಗೆ ಹಾಕಿದರೆ ಎಷ್ಟು ತೇಲ್ತದೆ ಕೇಳಿದರೆ, ಎಷ್ಟು ತೇಲ್ತದೆ? ಒಂಚೂರು ಅಂಶ ತೇಲ್ತದೆ, ಮತ್ತೆಷ್ಟು ಅಂಶ ಮೊಳಗಿರ್ತದೆ ಮಂಜುಗಡ್ಡೆ. ನಾವು ನೋಡುವಾಗ ಐಸ್ ಬ್ರೇಕ್ ಬರ್ತಾ ಉಂಟಂದೋ, ಇಷ್ಟು ಅಡಿ ಇಷ್ಟು ಉದ್ದ, ಆಳ ನೋಡಲಿಲ್ಲ ನಾವು. ಮೇಲಕ್ಕೆ ಉದ್ದಾಗೆಲ್ಲ ನೋಡಿಕೊಂಡೆವು ಮಂಜುಗಡ್ಡೆ ಭಾರಿ ಚೆನ್ನಾಗಿದೆ ಅಂತ. ಆದರೆ ಅದರ ಅಡಿ ನೋಡಿದರೆ ಆ ಬ್ರಿಕ್ ಎಷ್ಟು ದಪ್ಪ ಇರ್ತದೆ, ಎಷ್ಟು ದೊಡ್ಡದಿರ್ತದೆ, ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಮಂಜುಗಡ್ಡೆ ಹೇಗೆ ತೇಲುವ ಅಂಶ ಕಮ್ಮಿ, ಮುಳುಗಿದ ಅಂಶ ಜಾಸ್ತಿಯೋ ಹಾಗೆ ಮನಸ್ಸು ಎನ್ನುವುದು ಎಚ್ಚರದ ಅಂಶ ಬಹಳ ಕಡಿಮೆ, ಸುಪ್ರಕಾನ್ಷಿಯಸ್ ಮಲಗಿದ ಅಂಶ, ಸುಪ್ತ ಮನಸ್ಸು ಖಂಡಾವಟ್ಟಿ. ಸ್ವಲ್ಪ ಕೆಣಕಿಯಲ್ಲಿ ಆದರೂ ನೀವು ನೋಡಿದರೆ ಹಿಂದೆ ಏನಾಗಿತ್ತು ಜನ್ಮ, ಅದಕ್ಕಿಂತ ಏನಿತ್ತು ನೋಡಲಿಕ್ಕೆ ಬರುತ್ತೆ. ಆಗ್ತದೆ, ಆಗೋದಿಲ್ಲ ಅಲ್ಲ. ಅದು ಮಾಡಿಕೊಳ್ಳಲಿಕ್ಕೆ ತಂತ್ರಗಾರಿಕೆಯನ್ನು ಹೇಳಿಕೊಟ್ಟಿದ್ದಾರೆ. ಜನ್ಮಾಂತರದ ಎಚ್ಚರ ಆಗುವ ವ್ಯವಸ್ಥೆಯನ್ನು ಮನಸ್ಸಿಗೆ ಹೇಗೆ ಎನ್ನುವುದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ವಿಜ್ಞಾನಿಗಳು ಕೆಲವೆಲ್ಲ ಮಾಡುತ್ತಾರೆ ಏನೋ ತಂತ್ರಗಳನ್ನು, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅರ್ಥ ಆಗುವುದಿಲ್ಲ. ಕೆಲವೊಮ್ಮೆ ಸೈಕಾಲಜಿಕಲಿ ಅದನ್ನು ಕೆಲವೆಲ್ಲ ಮಾಡಿಕೊಳ್ಳಲಿಕ್ಕೆ ಬರುತ್ತೆ, ಅವರಿಗೆ ಮಾಡ್ತಾರೆ. ಅನಾಲಿಸಿಸ್ ಮಾಡುವಾಗ ಇನ್ನೇನೋ ಒಂದು ಸ್ವಲ್ಪವನ್ನು ಹೊರಗೆ ಹಾಕಿಕೊಳ್ಳುತ್ತಾರೆ, ಮಲಗಿಸಿಯೋ. ಸಿಗ್ಮಂಡ್ ಫ್ರಾಯ್ಡ್ ಒಬ್ಬ ಇದ್ದ ಹಾಗೆ, ಇನ್ನೊಬ್ಬ ಇದ್ದ ಹಾಗೆ ಎಡ್ಗರ್ ಕೇಸಿ ಇದ್ದ. ಅವನು ಬಹಳಷ್ಟು ಎಚ್ಚರ ತಪ್ಪಿ ಹೋಗಿ ಯಾರ್ಯಾರಿಗೆ ಏನೇನೋ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳನ್ನೆಲ್ಲ, ಕರ್ಮ ಸಿದ್ಧಾಂತಗಳನ್ನೆಲ್ಲ, ಯಾವನೋ ಒಬ್ಬ ಅಮೇರಿಕದ ರೈತ ಎಡ್ಗರ್ ಕೇಸಿ, ಅವನು ಮಲಗಿದಾಗ ಕತೆ ಹೇಳುತ್ತಿದ್ದ, ಜನರ ಬಗ್ಗೆ ಎಚ್ಚರ ಆಗಿ ಹೇಳುತ್ತಿದ್ದ. ಜುವಾದ್ ಸಾಲ್ವಾ ಅದರ ಬಗ್ಗೆ ಎಲ್ಲ ಬಹಳಷ್ಟು ಬರೆದಿದ್ದಲ್ಲ. ಇಂಟರ್ನೆಟ್ಟಲ್ಲಿ ನೀವು ಒಕ್ಕಿದ್ರೆ ಸುಮಾರಷ್ಟು ಸಿಗುತ್ತೆ ಮಾತುಗಳು. ಏನೇ ಇರಲಿ ಮನೋಮಯ ಕೋಶ ಅದು ದೊಡ್ಡ ಮೆರುಗುವೆ. ಕಾರಣ ದೇವರನ್ನು ಹೊತ್ತ ಗರುಡ, ಸರ್ವವೇದಾಭಿಮಾನಿ, ವೇದಪುರುಷ. ಮಾತಿಗೊಂದು ಅರ್ಥ ಕೊಟ್ಟವ ಎನ್ನುವ ಲೆಕ್ಕದಲ್ಲಿ ಅವನು ದೊಡ್ಡ ಸಂಗತಿ. ಪೀಠದಲ್ಲಿ ಗರುಡ ಬೇಕೆ ಶೇಷನ ಜೊತೆಯಲ್ಲಿ. ಅಷ್ಟು ಉದಾತ್ತನವನು, ಅರಿವಿನ ತಾಣದೆಡೆಗೆ ನಮ್ಮನ್ನು ಒಯ್ಯಲು ಕಾರಣನಾದವ ಗರುಡ. ಇವತ್ತು ನಾವು ಗರುಡನ ಬಗ್ಗೆ ಬಹಳ ಕಡಿಮೆ ತಿಳ್ಕೊಂಡಿದ್ದೇವೆ. ನಾನಾಗೀಗ ನಾಗ ಸಮೀಕ್ಷೆ ನಂತರದಲ್ಲಿ ಪಕ್ಷಿ ಸಮೀಕ್ಷೆ ಕೈ ಹಾಕಿದ್ದೇನೆ, ಬರಿತಾನೇ ಇದ್ದೇನೆ, ಒಂದು 100 ಲೇಖನಗಳು ಇರಲಿ. ಇಲ್ಲಿ ಆಚಾರ್ಯರು ಮುಟ್ಟಿದ್ದು ಅದಕ್ಕೋಸ್ಕರ ಗರುಡನನ್ನು. ನಾನು ಅದಕ್ಕೆ ಶೇಷಮಾರ್ಗ ಗರುಡ ಮಾರ್ಗವನ್ನು ಎರಡನ್ನು ಪ್ರತ್ಯೇಕವಾಗಿ ತೋರಿಸಿಕೊಟ್ಟು ಅವರೆಷ್ಟು ಗಟ್ಟಿಗರು ನಮ್ಮ ದೇಹದೊಳಗೆ ಅಂತ ತೋರಿಸಲಿಕ್ಕೆ. ಮುಂದಿನ ಪುರುಷ ಇಲ್ಲಿಗೆ ಮುಗಿದು 3 ಪುರುಷ ಆಯಿತು. ಮುಂದಿನ ಪುರುಷ ವಿಜ್ಞಾನಮಯ ಕೋಶದ ಅರಸ.
ಚತುರ್ಮುಖ, ಅವನ ಹೆಸರು ಮಹಾಪುರುಷ ಅಂತ. ಏನಾಯ್ತು ಈಗ? ಊಟ ತಿಂಡಿ ಎಲ್ಲ ಆಯಿತು, ನೀರೆಲ್ಲ ಆಯಿತು, ಜೊತೆಯಲ್ಲಿ ಉಸಿರಾಟ ಗಟ್ಟಿಮುಟ್ಟಿ ಎಲ್ಲ ಆಯಿತು, ಮತ್ತು ಮಾತು ಅರಳಿತು, ಅದಕ್ಕೆ ಅರ್ಥವೂ ಬಂತು, ಸಿಕ್ಕಿತು. ಆದರೆ ಇದನ್ನು ಅನುಭವಿಸ್ಲಿಕ್ಕೆ ಬೇಕಲ್ಲ, ಹೇಳಿಕೊಂಡು ತಿರುಗಲಿಕ್ಕೆ ಬೇಕಲ್ಲ. ಅದು ಯಾರು ಕೇಳಿದರೆ ಮತ್ತೆ ಜೀವ ಗಟ್ಟಿ ಆಗಬೇಕಲ್ಲ. ಅಂದರೆ ಜೀವಾಭಿಮಾನಿಯಾಗಿ ಮತ್ತು ಟೈಮರ್ ಆಗಿ ಕಾಲಾಭಿಮಾನಿಯಾಗಿ ಅದಕ್ಕೊಂದು ಕಡೆ ಉಂಟು, ಮತ್ತು ಇಲ್ಲ ಆಗತ್ತೆ. ಇದಕ್ಕೆ ಬೇಕಾದವ ಚತುರ್ಮುಖ, ವಿಜ್ಞಾನಮಯ ಎಚ್ಚರ. ಪೂರ್ತಿ ಮಾತಾಡಿದ್ಯಾರು, ಏನು ಅರ್ಥ ಆಯಿತು, ನನಗೇನು ಭಾಸ ಆಗಿದೆ, ಇನ್ನೊಬ್ಬರಿಗೇನು ಭಾಸ ಆಗಿತ್ತು. ಆದರೆ ನಾವು ಹೆಚ್ಚಾಗಿ ಹೇಳುವಂಥದ್ದು ವಕ್ತೃ ತಾತ್ಪರ್ಯ ಅಂತ. ತುಂಬ ಸೋಲುವ ವಿಷಯ ಇದು. ಕಳ್ಳ ದಬ್ಬೆಗೆ ನಿನ್ನನ್ನು ಅಂತಾನೆ, ಆಗ ಅವನಿಗೆ ತಾತ್ಪರ್ಯ ಅವನು ಕಳ್ಳ ಅಸ್ತೇನ ಅಂತ ಇಲ್ಲ. ಅವನ ಸೊತ್ತನ್ನು ಇನ್ನೊಬ್ಬರ ಸೊತ್ತನ್ನು ಕದ್ದವನಲ್ಲ, ಅವನು ಪ್ರಾಮಾಣಿಕ. ದಬ್ಬೇಕು ಅಂದರೆ ಅವನನ್ನು ದುಡಬೇಕು ಅಂತ ಅರ್ಥ ಇಲ್ಲ. ಮತ್ತು ಅದು ತಮಾಷೆ. ಕಳ್ಳ ಎನ್ನುವ ಶಬ್ದವು ಆರ್ಥಿಕವಾಗಿ ಇಲ್ಲ ಅಲ್ಲಿ, ಚೋರ ಅಂತ ಅರ್ಥದಲ್ಲಿ ಇಲ್ಲ. ದಬ್ಬುವುದವನನ್ನು ನೆಗ್ಲೆಕ್ಟ್ ಮಾಡುವಲ್ಲಿ, ದುಡುವುದರಲ್ಲಿಯೂ ತಾತ್ಪರ್ಯ ಇಲ್ಲ. ಸುಮ್ಮನೆ ಹಾಗೆ ಮಗುವನ್ನು ನೋಡಿ ಬೇಷ್ ಆಗ್ಬೋದು, ನೀನೇ ಪ್ರಧಾನಿ ಕಣೋ, ಅದು ಎಲ್ಲಿ ಪ್ರಧಾನಿಯ ಸುದ್ದಿ ಅದು ಗೊತ್ತಿಲ್ಲ ಅಥವಾ ಗೊತ್ತಾಗಲಿಕ್ಕಿಲ್ಲ. ಆದರೂ ನಾವು ಅದಕ್ಕೆ ಎಲ್ಲಿಯಾದರೂ ಲೆಕ್ಕ ಕೊಟ್ಟು ಪೂರ ಮಾರ್ಕ್ ಬಂದರೆ ಹಾಂ ಪ್ರಧಾನಿ ನೀನು ಗಟ್ಟಿಗ, ನೀನು ಅಬ್ದುಲ್ ಕಲಾಮೆ ಎಲ್ಲ ಹೇಳಿ ಶುರು ಮಾಡ್ತೀವಿ. ಯಾರ್ಯಾರದ್ದು ಹೆಸರು ಹೇಳಿದಕ್ಕೆಲ್ಲ ತಲೆ ಬಿಸಿ ಮಾಡಿಸ್ತೇವೆ. ಆದರೆ ವಾಸ್ತವ ಅಲ್ಲ, ನಮಗೂ ಗೊತ್ತು, ಅದಕ್ಕೂ ಗೊತ್ತಿಲ್ಲ ಅಷ್ಟೇ. ಹೀಗೆ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಜೀವ ಸರಿ ಇದ್ದಾನೆ ಅನ್ನೋದರಲ್ಲಿ ವಕ್ತೃ ತಾತ್ಪರ್ಯಕ್ಕೆ ನಾವು ಬೀಳುತ್ತೇವೆ. ಹೀಗೆ ಹೇಳಿಕೊಳ್ಳಿಕ್ಕೇನು ಖುಷಿ ಉಂಟು. ನಾನು ಹೆಚ್ಚಾಗಿ ತಮಾಷೆ ಮಾಡೋದು ಹಾಗೆ, ವೇದಗಳ ಮಂತ್ರಗಳೆಲ್ಲ ನಮ್ಮ ಬಾಯಲ್ಲಿ, ಮತ್ತು ದೇವರೆಲ್ಲ ಪೀಠದಲ್ಲಿ, ಅರ್ಥ ಯಾರಲ್ಲೋ. ನಾವು ಯಾರಿಗೆ ಬೈತೇವೆಯೋ ಹೇಳ್ತೇವೋ ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ಸ್ವರ ಅಪರಾಧದಲ್ಲಿಯೇ ಹೆಚ್ಚು ಕಡಿಮೆ ಆಗುತ್ತೆ, ಅಕ್ಷರಪಾತದಲ್ಲಿಯೇ ಏನೇನೋ ಆಗುತ್ತೆ. ನೋಡಿ, ರಾಜ ಅಂತ ಹೇಳುವಲ್ಲಿ ನಾವು ಸ್ಲಿಪ್ಪಾಗಿ ಜಾರ ಹೇಳಿದರೆ ಅದು ಪರವಾಗಿಲ್ಲ ರೀ, ಅಕ್ಷರ ಎರಡೇ ಅಲ್ವಾ, ಎಂಥ ಅಕ್ಷರ ಕಮ್ಮಿ ಎರಡೇ. ರಾಜ ಅಂದರೆ ಎಷ್ಟು ಎತ್ತರದಲ್ಲಿ ಕುಳ್ಳಿರಿಸಿದೆವು ಅಂತ ಅರ್ಥ. ಅವನು ಜಾರ ಇದ್ದಾನೆ ಹೇಳಿಬಿಟ್ರೆ ಗಡಿಬಿಡಿಯಲ್ಲಿ ಇದು ಸ್ಲಿಪ್ಪಾಗುವಂಥದ್ದು, ಅಂಕಿಗಳು ಆಚೀಚೆ ಆಗೋದು, ಅದಲು ಬದಲಾಗೋದು ಬ್ಯಾಂಕಿನಲ್ಲಿ ಭಾರಿ ಜೋರಿ ಇರ್ತದೆ. 63 ಎನ್ನುವಲ್ಲಿ 36 ಆಗ್ತದೆ, ಡಿಡಕ್ಟಾಗಿ ಹೋಗಿ ಆಗಿರ್ತದೆ, ಗೌಜಿ ಇರ್ತದೆ. ಇದನ್ನೆಲ್ಲ ಮತ್ತೆ ಅವನ ಕೈಯಿಂದ ತುಂಬಿಸಬೇಕಾಗುತ್ತೆ ಹೆಚ್ಚು ಕಡಿಮೆ ಆದರೆ. ಕೆಲವೊಮ್ಮೆ ಇಂಥದ್ದೆಲ್ಲ ಫೀಡಿಂಗಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ, ಕೂಡಲೇ ಅರ್ಥ ಆಗೋದಿಲ್ಲ ನಮಗೆ. ಹೀಗೆ ಜಂಪಿಂಗ್ ಫಿಗರ್ಸ್ ಇದ್ದ ಹಾಗೆ ಅಕ್ಷರಗಳ ಪಾತಗಳು ಹೆಚ್ಚು ಕಡಿಮೆಗಳು ಎಲ್ಲ ಹೀಗೆ ಆಗು, ಇಂಥದ್ದೆಲ್ಲ ಭಾರಿ ಜೋರಿ ಇರ್ತದೆ. ಆದ್ದರಿಂದ ವಕ್ತೃವಿನ ತಾತ್ಪರ್ಯಕ್ಕೆ ವಿಜ್ಞಾನದ ಎಚ್ಚರ, ವಿಜ್ಞಾನಮಯ ಕೋಶದ ಜೀವನ ಒಂದು ಸ್ವಾತಂತ್ರ್ಯ, ಪಾರಮ್ಯ, ಅವನ ಮೇಲಿನ ಪ್ರಭುತ್ವ ಅದ್ಭುತವಾದದ್ದು. ಇದಕ್ಕೆ ಮಹಾಪುರುಷ ಕಾರಣ. ಚತುರ್ಮುಖ ಜೀವಾಭಿಮಾನಿ, ಬಹಳ ಜೋರಿನವ, ವೇದಪುರುಷವ, ವೇದಾಂತ ಪುರುಷವ. ವೇದಪುರುಷ ಅಂದರೆ ಗರುಡನಿಗಿಂತ ಮೇಲೆ, ಸರ್ವವೇದ ಪುರುಷವ, ಸರ್ವಶಬ್ದ ಪುರುಷವ, ಮಹಾಪುರುಷವ, ಸಂವತ್ಸರ ಪುರುಷವ, ಕಾಲಪುರುಷವ, ಲೆಕ್ಕಾಚಾರ ಬರೀತಾನೆ. ಇಲ್ಲಿಗೆ ಪೂರಾಯಿತು. ಚತ್ವಾರ ಪುರುಷ ಇತಿ ಬಾಧ್ವ ಅನ್ನುವ 4 ಜನರು ನಮ್ಮ ದೇಹದಲ್ಲಿ. ಇನ್ನು ಏನಿದ್ರೂ ಆನಂದಮಯ ಕೋಶ, ದೇವರ ಜೊತೆಯಲ್ಲಿ ಜೀವನ ಪ್ರವೇಶ, ನಿದ್ದೆಯಲ್ಲಿ ಹೆಚ್ಚಾಗಿ, ಮತ್ತೆಲ್ಲ ಆಗುವುದಿಲ್ಲ, ಬಹಳ ಕಡಿಮೆ. ಮತ್ತು ಶುದ್ಧವಾದ ಜೀವ ಹೋದಾಗ, ಶುದ್ಧ ಜೀವ ಹೋಗುವುದು ಯಾವಾಗ ಅಂದರೆ ಸತ್ತೋಗಾದ ಶುದ್ಧ ಹೋಗುವುದಿಲ್ಲ. ಅವನೊಟ್ಟಿಗೆ ಉತ್ಕ್ರಾಮಂತಂತಿ ತಂಬಾಪಿ ಪುಂಜಾನಂವಾ ಗುಣಾನ್ವಿತ ವಿಮೂಢ ನಾನು ಪಶ್ಯಂತಿ, ಒಟ್ಟಿಗೆ ಹೊತ್ಕೊಂಡು ಹೋಗಲಿ ಸುಮಾರುಂಟು ಹೋಗುವಾಗ. ಬಿಟ್ಟೋದದ್ದು ಬಹಳ ಒಂದೇ, ಬಂದ ಬಳುವಳಿಯ ದೇಹವನ್ನೊಂದೇ ಬಿಟ್ಟದ್ದವ. ಇಷ್ಟು ಸಮಯ ತಿಂದು ತೇಗಿಸಿ ದೊಡ್ಡದು ಮಾಡಿ ಬೆಳೆಸಿದ ದೇಹವನ್ನು ಮಾತ್ರ ಬಿಟ್ಟದ್ದು. ಮತ್ತು ಮಾಡಿದ ಕರ್ಮಗಳ ರಾಶಿಗಳನ್ನೆಲ್ಲ ಹೊತ್ಕೊಂಡು ಹೋಗಿದ್ದಾನೆ. ಸೂಕ್ಷ್ಮ ಶರೀರಗಳೆಲ್ಲ ಅವನ ಜೊತೆಯಲ್ಲಿ ಕೂತಿವೆ. ಲಿಂಗ ಶರೀರ ಅಂತೂ ಹಾಗೇ ಇದೆ, ಅದು ಒಡಿಲೇ ಇಲ್ಲ, ಕ್ರ್ಯಾಕೇ ಆಗಲಿಲ್ಲ, ಅದು ತೊಂಡೆ ಆಗಲಿಲ್ಲ. ಹಾಗಾಗಿ ಅದನ್ನೆಲ್ಲ ಕಳಿಜಾಡದೆ ನಾನು ಶುದ್ಧ ಚಿತ್ತ ಅಂದದ್ದು, ಶುದ್ಧ ಜೀವ ಅಂತ ಕರೆದದನ್ನು. ಶುದ್ಧ ಚಿತ್ತ ಶಬ್ದಕ್ಕೆ ಜಡ ಮಿಶ್ರಣವಲ್ಲದ, ಭೌತ ದೇಹಗಳ ಸಂಪರ್ಕ ಇಲ್ಲದ, ಪ್ರಾಕೃತ ಪ್ರಪಂಚಕ್ಕೆ ಒಡ್ಡಿಕೊಳ್ಳದ, ಅಚ್ಛೇದ್ಯೋಯ ಮದಾಹ್ಯೋಯ ಮಕ್ಲೇದ್ಯೋ ಶೋಷ್ಯೇವಚ ಹೇಳುವ ಪಂಚಭೂತಗಳ ವಿಕಾರಕ್ಕೆ ಒಳಗಾಗದ ಅಂತೆ, ಒಳಗಾಗುವ ಏನನ್ನೂ ಅಂಟಿಸಿಕೊಳ್ಳದಂತೆ ಇರುವವನಾಗಿ ನಿಂತಾಗ ದೇವರ ಶುದ್ಧ ಪ್ರತಿಬಿಂಬನಾಗಿ ಅವನು ತನ್ನತನವನ್ನು ಅರಿತುಕೊಂಡಾಗ ದೇವರ ಹತ್ತಿರ ಇರುತ್ತಾನೆ. ಹತ್ತಿರವೋ ಒಟ್ಟಿಗೆಯೋ ಅನೇಕ ರೀತಿಯ ಸಾಲ್ವೇಷನ್ಗಳಿವೆಲ್ಲ. ಆ ಅರ್ಥಗಳಲ್ಲಿ ಹೇಳಿಕೊಳ್ಳಿಕ್ಕೆ ಅದು ಆನಂದಮಯದ ನಿತ್ಯಾನಂದಮಯ ಕೋಶ ಆಗಲಿಕ್ಕೆ ನಿದ್ದೆ. ಅದನ್ನು ನಾನು ಕೇಳಿದ್ದೆ ಹಿಂದೆ, ಇಷ್ಟು ಅರ್ಥ ಮಾಡಿಕೊಂಡಾಗ. ಹಾಗಾದರೆ ಜಾಸ್ತಿ ನಿದ್ದೆ ಮಾಡುವ ಹೇಗೆ ಅಂತ ಬೈದಿದ್ರಾಗ ಪಾಠ ಮಾಡ್ತಾ ಇದ್ದಾಗ. ಅದು ತಾಮಸ ಕ್ರಿಯೆ ಅಲ್ವಾ? ನಿನಗೆ ನಿದ್ದೆಯಲ್ಲಿ ಆಗಿರತಕ್ಕ ಪ್ರಾಜ್ಞನ ಅಲಿಂಗನೆಯೋ ದೇವರ ಸಂಬಂಧವು ಎಚ್ಚರದ ಆಗ್ತದೋ, ಅದರ ಮೇಲೆ ಎಚ್ಚರ ಉಂಟಾ? ಹೇಳಿದ್ದು ತಾನೇ ಗೊತ್ತು. ಇಷ್ಟರವರೆಗೆ ಖುಷಿಯಾಯಿತು ಅಂತಷ್ಟೇ ಹೊರತು ಆ ನಮೂನೆ ಖುಷಿ ಏನು ಅಂತ ಮತ್ತೆ ಅನುಭವ ಆಗುವುದಿಲ್ಲ. ನೀವು ಪಾನಕ ಕುಡಿಯಿರಿ, ತಂಪಾಯಿತು, ಖುಷಿಯಾಯಿತು ಸೆಕೆಯಲ್ಲಿದ್ದಾಗ.
ಇನ್ನೊಮ್ಮೆ ಅದರ ಅನುಭವ ಹೇಳಿ ಅಂದರೆ ಪಾನಕ ಹೇಗಿದ್ದು ಖುಷಿಯಾಯಿತು. ಇನ್ನೊಮ್ಮೆ ಅನುಭವವನ್ನು ಎಚ್ಚರದಲ್ಲಿ ನೀವು ಮಾಡಿಕೊಳ್ಳಿ. ಇಲ್ಲ ಅದಾಗಿ ಹೋಯಿತು. ಕುಡಿದಾಗ ಏನೊಂದು ಆಗಿತ್ತು ಖುಷಿ, ಅದು ಮತ್ತೆ ಖುಷಿಯಾಗಿತ್ತು ಎನ್ನುವುದನ್ನು ನೆನಪಿಸಿಕೊಳ್ಬಹುದಷ್ಟೇ ಹೊರತು ಮತ್ತೇನು ಇನ್ನೊಮ್ಮೆ ಕುಡಿಯದೆ ಪಾನಕದ ಅನುಭವ ಆಗುವುದಿಲ್ಲ, ಸಾಧ್ಯವೇ ಇಲ್ಲದ ಸಂಗತಿ. ಹಾಗಾಗಿ ನಿದ್ದೆಯಲ್ಲಿ ಪ್ರಾಜ್ಞನ ಆಲಿಂಗನೆಯಲ್ಲಿ ಆದ ಆನಂದ ಜೀವನಿಗೆ ಏನೊಂದು ಆಗಿತ್ತು ಅಂತ ಏನೊಂದು ಹೇಳಿಕೊಳ್ಳುತ್ತೀರಿ, ಅದು ಆಗುವುದಿಲ್ಲ. ಈಗ ಹೇಳಿಕೊಳ್ಳಿಕ್ಕೆ ಬರುತ್ತೆ. ನಿದ್ದೆಗೆ ಆಗಿತ್ತು. ಎಂತಹ ಆಕ್ಸಿಡೆಂಟಲ್ಲಿ ಕೈಕಾಲು ಮುರಿದು ಬಿದ್ದವನಿಗೂ ನಿದ್ದೆ ಮಾತ್ರೆ ಕೊಟ್ಟಾಗ ಒಳ್ಳೆ ನಿದ್ದೆ ಆಯಿತು ಹೇಳ್ತಾನೆ, ಖುಷಿ ಇತ್ತು ಅಂತ. ನೋವು ನೆನಪಿಲ್ಲ ಆಗ ಅವನಿಗೆ, ನೋವಿಲ್ಲ. ಅದು ದೇಹ ಧರ್ಮ ಬಿಟ್ಟಿದ್ದಾನವ. ಜೀವ ಕೇವಲ ದೇವರ ಹತ್ರ ಕೂತು ಆನಂದವನ್ನು ಅನುಭವಿಸಿದವನು. ಆನಂದ ಯೋಗ್ಯತೆ ಉಳ್ಳ ಜೀವ ಆದರೆ ಮಾತ್ರ ಮತ್ತೆ ಅದೊಂದು ಬೇರೆ ಸಂಗತಿಗಳು ಹೋಗ್ತವೆ. ಇರಲಿ. ಹೀಗೆ ಆನಂದಮಯ ಕೋಶ ಅದನ್ನು ನಿರಂತರವಾಗಿ ಅನುಭವಿಸಿಕೊಳ್ಳಿಕ್ಕೆ ಏನು ಪ್ರಾಕೃತವಾದ ಅಡ್ಡ ಇಲ್ಲದಂತೆ ಮಾಡಿಕೊಳ್ಳಿಕ್ಕೆ ಸಾಧನೆಗಳ ಸೋಪಾನಗಳು ಲಿಂಗದೇಹ ಭಂಗದವರೆಗೆ ನಡೆಯುವ ಕಾರ್ಯವೈಖರಿಗಳು. ಹೀಗೊಂದು 4 ಪುರುಷರ ಬಗ್ಗೆ ಮುಂದಿನ ಎತ್ತರದ ಚಿಂತನೆಯನ್ನು ಆಚಾರ್ಯ ಮಧ್ವರು ತನ್ನ 4 ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಅದನ್ನು ಮತ್ತೆ ನಾಳೆಯಿಂದ ಶ್ರೀಕೃಷ್ಣ ಅರ್ಪಣಸ್ತು. ನಾರಾಯಣ.